ಯಾಕೆ ನಾವು ಡ್ರೀಮ್ ಟೀಮ್ ಕಟ್ಟಬೇಕು ನಾನು ಮಾತಾಡಿದ್ದೀನಿ, ಎಲ್ರಿಗೂ ಅರ್ಥ ಆಯ್ತಂತ ಅನ್ಕೊಂಡೆ. ಕನಸಿನ ತಂಡವನ್ನ ಕಟ್ರಿ, ತಂಡ ನಿಮ್ಮ ಕನಸನ್ನ ಈಡೇರಿಸುತ್ತದೆ. ಡ್ರೀಮ್ ಟೀಮ್ ಟೀಮ್ ಡ್ರೀಮ್. ಸೊ ಯಾಕೆ ನೀವು ಕಟ್ಟಬೇಕು, ಇದು ಕ್ಲಿಯರ್ ಮೆಸೇಜ್. ಯಾಕೆ ನೀವು ಟೀಮ್ ಕಟ್ಟಬೇಕು, ಇದು ವೈ. ಹೌ, ಹೇಗೆ, ಅದು ನಾನು ಇವಾಗ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಷ್ಟು ಜನರಿಗೆ ಬೇಕು ಟೀಮ್ ಕಟ್ಟೋದು ಹೇಗೆ ಅಂತ? ಎಸ್, ನೋಡಿ, ಟೀಮ್ ಕಟ್ಟೋದು ಹೇಗೆ ಅಂತ ಇಲ್ಲೊಂದು ಟೆಸ್ಟೆಡ್ ಪ್ರಿನ್ಸಿಪಲ್ ಇದೆ. ಆಲ್ರೆಡಿ ಸೂಪರ್ ಸಕ್ಸಸ್ಫುಲ್ ಆಗಿರುವಂತ ಒಂದು ಸಿಸ್ಟಮ್ ಅನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ನೀವು ನಿಮ್ಮದೇ ಆಗಿರುವಂತ ಪ್ರಿನ್ಸಿಪಲ್ಸ್ ಗಳನ್ನ ಬಳಸ್ಕೊಂಡು ಬೆಳ್ಸಕ್ ಹೋಗ್ತೀರಾ, ಟೀಮ್ ಕಟ್ತೀರಾ ಅಂದ್ರೆ ಫೇಲ್ ಆಗ್ತೀರಾ. ನಾವ್ ಹೇಳ್ಕೊಟ್ಟಂಗೆ ನಿಮಗೆ ಕಷ್ಟ ಆಗುತ್ತೋ ಸುಖ ಆಗುತ್ತೋ ನಾವು ಕೇಳೋದಿಲ್ಲ. ನಾವ್ ಹೇಳ್ಕೊಟ್ಟಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ ಡ್ರೀಮ್ ಟೀಮ್ ನ ನೀವು ಬಿಲ್ಡ್ ಮಾಡ್ತೀರಿ. ಹೆಂಗೆ ಟೀಮ್ ಕಟ್ತಾ ಇದ್ದೀರಾ ಇವಾಗ ಅಂದ್ರೆ, ಹೋಗೋದು, ಮೋದಕಿಯರಿಗೆ ಜಾಯ್ನ್ ಆಗ್ತೀನಪ್ಪ, ಬಾ ತಗೋ ಆಧಾರ್ ಕಾರ್ಡ್ ಕೊಡು, ಜಾಯಿನ್. ಕರೆಕ್ಟಾ ಇಲ್ವಾ? ಮೋದಕಿಯರಿಗೆ ಜಾಯ್ನ್ ಆಗ್ತೀನಪ್ಪ, ತಗೋ ಈ ಪ್ರಾಡಕ್ಟ್ ಯೂಸ್ ಮಾಡು, ಜಾಯಿನ್ ಆಗ. ಬಾ ಮೋದಿಕೇರ್ ಜಾಯಿನ್ ಆಗ್ತಿದ್ದಿ, ನೀನು ಜಾಯಿನ್ ಆಗ. ಏನ್ ಮೋದಿಕೇರ್, ಆಮೇಲೆ ಹೇಳ್ಕೊಡ್ತೀನಿ, ಬಾ ನೀನ್ ಜಾಯಿನ್ ಆಗ ಫಸ್ಟ್. ಕರೆಕ್ಟ್. ಸೊ ಅವ್ರನ್ನ ಜಾಯಿನ್ ಮಾಡ್ತಾ ಇದ್ದೀರಿ ಯಾಕೆ? ಮಾರ್ನಿಂಗ್ ಕ್ಲಾಸಿಗೆ ಬಾ ನೀನು, ನಾನು ಹೇಳ್ಕೊಡ್ತೀನಿ. ಮಾರ್ನಿಂಗ್ ಕ್ಲಾಸ್ 1 ಕ್ಲಾಸ್ ಕೂತ್ಕೋ. ಅರ್ಥ ಆಯ್ತಾ ನಿಂಗೆ? ಏನ್ ಅರ್ಥ ಆಯ್ತು? 30 ಕ್ಲಾಸ್ ಅಟೆಂಡ್ ಆದ್ರೆ ಒಂದು ಫುಲ್ ಕೋರ್ಸ್ ಮುಗಿಸಿದ್ರೇನೆ ಅಟೆಂಡ್ ಆಗ್ತಾ ಇಲ್ಲ ಜನರಿಗೆ. ಒಂದು ಕ್ಲಾಸ್ ಕೂರ್ಸ್ಬಿಟ್ಟು ಅರ್ಥ ಆಯ್ತಾ ಕೇಳ್ರಿ ಅಂತ ಹೇಳಿದ್ರು, ಆಗುದಿಲ್ಲ. ಸೊ ಏನ್ ಮಾಡ್ಬೇಕಾಗಾದ್ರೆ, ಹೌ ಕಲ್ತ್ಕೊಳ್ಬೇಕು. ವೈ ನಿಮಗೆ ಕ್ಲಿಯರ್ ಇರಬೇಕು, ಹೌ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ವೈ ಒಂದ್ಸರಿ ಕ್ಲಿಯರ್ ಆಗುತ್ತೆ, ಹೌ ಪ್ರತಿದಿನ ಅಪ್ಡೇಟ್ ಆಗುತ್ತೆ. ಯಾಕೆ ಅನ್ನೋದು ಒಂದೇ ಸರಿ ಬರ್ಬೇಕಾಗಿರೋ ಕರೆಕ್ಟ್ ಆನ್ಸರ್. ಆದ್ರೆ ಹೇಗೆ ಅನ್ನೋದು ಪ್ರತಿದಿನ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಪ್ರತಿದಿನ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಷ್ಟು ದಿನ ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಈಗ ಆಡ್ ಮಾಡ್ತಾ ಇದೀವಿ ವರ್ಚುವಲ್ ಅಥವಾ ಒಂದು ವೆಬಿನಾರ್ ಗಳನ್ನ ನಾವು ಆಡ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಮೀಟಿಂಗ್ ಗಳನ್ನ ಆಡ್ ಮಾಡ್ತಾ ಇದ್ದೀವಿ, ಕಾನ್ಫರೆನ್ಸ್ ಗಳನ್ನ, ವಿಡಿಯೋ ಕಾನ್ಫರೆನ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದೀವಿ. ಇದು ಹೌ ಇಂಪ್ರೂವ್ ಆಯ್ತು, ಅಪ್ಡೇಟ್ ಆಯ್ತು. ವೈ ಯಾವತ್ತು ಕ್ಲಿಯರ್, ನಮ್ ಡ್ರೀಮ್ಸೇ, ನಮ್ಗೆ ಎಷ್ಟು ದೊಡ್ಡ ಕನಸಿದೆ, ಎಷ್ಟು ಸ್ಟ್ರಾಂಗ್ ಆಗಿ ನಾವು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ, ಯಾರು ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಆ ಬೆಳೆಯುವಂತ ವ್ಯಕ್ತಿಗೆ ಯಾಕೆ ಅನ್ನೋದು ಒಂದೇ ಸರಿ ಹೇಳುವಂಥದ್ದು. ಒಂದೇ ಸರಿ ಸಾಕು. 10 ಸರಿ ಹೇಳ್ಬೇಕಾ? ಪ್ರತಿದಿನ ಬೆಳಿಗ್ಗೆ ಯಾಕೆ ನೀನು ಮೋದಿಕೇರ್ ಮಾಡ್ಬೇಕು ಗೊತ್ತಾ ಹೇಳ್ಬೇಕಾ ಸರ್? ಹೇಳ್ಬೇಕಾ? ಹೇಳಂಗಿಲ್ಲ, ಬೇಕಾಗಿಲ್ಲ. ಯಾಕೆ ಮಾಡ್ಬೇಕು? ನಾನೇ 100 ಸರಿ ನಿಮ್ಗೆ ಯಾಕೆ ಅಂತ ಹೇಳ್ಬೋದು, ಆದ್ರೆ ನಿಮಗೆ ಯಾಕೆ ಅಂತ ಬಂದಾಗ, ವೈ ಮೀ, ನನಗೆ ಯಾಕೆ ಅಂತ ಬಂದಾಗ ಕ್ಲಿಯರ್ ಆಯ್ತು. ಈಗ ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನಿನ್ನೆ ಡ್ರೀಮ್ಸ್ ಬಗ್ಗೆ ಕ್ಲಿಯರ್ ಮಾಡಿದ್ದೀನಿ. ಎಷ್ಟು ಜನ ಡ್ರೀಮ್ಸ್ ಲೀಸ್ಟ್ ಮಾಡಿದ್ದೀರಿ? ಇಲ್ಲಿ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ನಾನು ಕೆಲಸ ಮಾಡಿಸ್ತೀನಿ ಅಂತಂದ್ರೆ, ಅಥವಾ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ನನ್ನ ಡ್ರೀಮ್ಸ್ ನನ್ನನ್ನ ಕೆಲಸ ಮಾಡಿಸ್ತವೆ. ನನ್ನ ಹತ್ರ ಇರುವಂತ, ನನಗೆ ಬೇಕಾಗಿರುವಂತ ಆಡಿ Q5 ನನ್ನ ಹತ್ರ ಕೆಲಸ ಮಾಡಿಸುತ್ತೆ. ನಾನು 14.25 ಕೋಟಿ ಚೆಕ್ ತಗೊಳ್ಬೇಕು, ಅದು ನನ್ನನ್ನ ಕೆಲಸ ಮಾಡೋ ತರ ಮಾಡುತ್ತೆ. ನನಗೇನ್ ಬೇಕು, ವೈ ಏನ್ ಬೇಕು, ಅದು ನನ್ನನ್ನ ಕೆಲಸ ಮಾಡಿಸುತ್ತೆ. ಹೇಗೆ? ಪ್ರತಿದಿನ ಅಪ್ಡೇಟ್ ಆಗುತ್ತೆ. ಸೊ ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಡ್ರೀಮ್ ಚಾರ್ಟ್ ಮಾಡಕ್ಕೆ, ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದ್ಭುತವಾಗಿರುವಂತ ಟ್ರೈನಿಂಗ್. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಅದಕ್ಕಿದ್ರ ಮೊದಲು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ವೈ ನಿಮಗೆ ಕ್ಲಿಯರ್ ಆಗಿದ್ಯಾ ಯಾಕೆ ನನಗೆ ಮೋದಿಕೇರ್ ಬೇಕು ಅಂತ? ಮೊದಲನೇ ಸಿನಾರಿಯೋ. ಈಗ ನೀವು ನಿಮ್ಮ ಟೀಮ್, ನಿಮ್ ಜನರನ್ನ ನೋಡ್ರಿ, ನಿಮ್ ಜೊತೆಗಿರೋ ಫ್ರೆಂಡ್ಸ್ ನೋಡ್ರಿ, ರಿಲೇಷನ್ಸ್ ನೋಡ್ರಿ. ಈಗ ಹೇಳಿ, ಅವ್ರಿಗೆ ಈ ಬಿಸ್ನೆಸ್ ಬೇಕಾ ಬೇಡವಾ? ಈಗ ನೀವು ಟೀಮ್ ಕಟ್ಟಬೇಕು, ಆ ಟೀಮ್ ಅಲ್ಲಿ ಬರ್ಬೇಕಾಗಿರೋ ಜನರಿಗೆ ಈ ಬಿಸ್ನೆಸ್ ಬೇಕಾಗಿದೆಯಾ ಬೇಡವಾ? ನಿಮ್ ದೃಷ್ಟಿಕೋನದಲ್ಲಿ ನೋಡಿ, ಅವ್ರ ದೃಷ್ಟಿಕೋನ ಆಮೇಲೆ ನೋಡೋಣ. ನಿಮ್ ದೃಷ್ಟಿಕೋನದಲ್ಲಿ ಬೇಕಾಗಿದೆ, ಎಸ್ ಬೇಕಾಗಿದೆ, ಕರೆಕ್ಟ್ ಅಲ್ವಾ? ಬೇಕು. ಯಾಕೆ ಬೇಕು? ಯಾಕೆ ಬೇಕು ಅವರಿಗೆ? ನಿಮಗೆ ಹೆಂಗೆ ಖರ್ಚು ಜಾಸ್ತಿ ಆಗ್ತಿದ್ಯೋ ಜೀವನಕ್ಕೆ, ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಿದ್ಯೋ, ಸೊ ಅವ್ರಿಗೂ ಹೆಚ್ಚಾಗ್ತಾ ಇಲ್ವಾ? ಓಕೆ. ಸೊ ಅವರಿಗೆ ಸಪರೇಟ್ ಆಗಿ ದುಡ್ಡು ಬರ್ತಾ ಇದೆಯಾ? ಅವರಿಗೆ ಸಪರೇಟ್ ಆಗಿ ಬೆಳಿಬೇಕು ಅಂತ ಆಸೆ ಇಲ್ವಾ? ಅವರಿಗೆ
ಖರ್ಚನ್ನ ನೀಗಿಸೋದಿಕ್ಕೆ ಆಗ್ತಾ ಇದೆಯಾ? ಹಾಗಾದ್ರೆ ಕಾಸ್ಟ್ ಆಫ್ ಲಿವಿಂಗ್ ನಿಮಗ್ ಮಾತ್ರನ ಅವರಿಗೂ ಬೇಕಾ? ಆದ್ರೆ ಪ್ರಶ್ನೆ ಏನ್ ಗೊತ್ತಾ, ಹೊರಗಡೆ ಪ್ರಪಂಚದಲ್ಲಿ ಯಾವ್ದು ಅವಕಾಶ ಅವ್ರ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಸಪೋರ್ಟ್ ಮಾಡುತ್ತೆ? ಯಾವ್ದಿದೆ ಅವಕಾಶ? ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಇದನ್ನ ಚೂಸ್ ಮಾಡ್ಬೋದಾ ಅವರು? ಆದ್ರೆ ನಿಮ್ ಮುಖಾಂತರ ಅವರಿಗೆ ರೀಚ್ ಮಾಡಬಹುದಾ? ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಅರ್ಥ ಮಾಡಿಸ್ಬೋದಾ ನೀವು? ನೀವು ಇವತ್ತು ಕ್ಲಾಸ್ ಮುಗಿದ್ಮೇಲೆ ಇದನ್ನ ಅಟ್ಲೀಸ್ಟ್ 10 ಜನರಿಗೆ ಹೇಳಿದ್ರೆ, ನೀವತ್ತು ಕ್ಲಾಸ್ ಅಟೆಂಡ್ ಮಾಡಿ ಸಾರ್ಥಕ ಆಗುತ್ತೆ. 10 ಜನರಿಗೆ ಹೇಳಿದ್ರೆ, ಅವ್ರ ಜೊತೆ ಸೆಲ್ಫಿ ತೆಗೆದು ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಇದನ್ನ ನೀವು ಕನ್ಸಲ್ಟೆಂಟ್ ಇರ್ಬೋದು, ಕಸ್ಟಮರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಈ ತರ ಖರ್ಚಿದೆ. 1960ನೇ ಇಸ್ವಿಯಿಂದ 1980ನೇ ಇಸ್ವಿ ಒಳಗಡೆ 100 ರೂಪಾಯಿ ಇದ್ರೆ ಒಂದು ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ರು. 80ರಿಂದ 2000ರಲ್ಲಿ 1000 ರೂಪಾಯಿ ಇದ್ರೆ ಲೈಫ್ ಲೀಡ್ ಮಾಡ್ತಾ ಇದ್ರು. 2000ದಿಂದ 2020 10,000 ರೂಪಾಯಿ ಇದ್ರೆ ಲೈಫ್ ಲೀಡ್ ಆಗ್ತಾ ಇತ್ತು. ಹೌದಾ ಕೇಳಿ? ಹೌದಾ ಕೇಳಿ? ಹೌದು ಹೇಳ್ತಾರೆ ನೋಡಿ. ಪ್ರತಿ 20 ವರ್ಷಕ್ಕೂ 10 ಪಟ್ಟು ಖರ್ಚು ಜಾಸ್ತಿ ಆಗ್ತಾ ಇದೆ. 100ರಿಂದ 1000, 1000ದಿಂದ 10,000. ಈಗ 2020ಕ್ಕೆ ಬಂದಿದೀವಿ ನಾವು. 2040ಕ್ಕೆ ಈ 20 ವರ್ಷದಲ್ಲಿ ಎಷ್ಟು ಖರ್ಚು ಜಾಸ್ತಿ ಆಗಬಹುದು ಅಂತ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಏನಿದೆ? ನಮ್ಮ ಹತ್ರ ಇದೆ ಉತ್ತರ. 1 ಲಕ್ಷ ಮಿನಿಮಮ್ ಬೇಕು ಖರ್ಚು ಮಾಡೋದಿಕ್ಕೆ, ಜೀವನ ನಡೆಸೋದಿಕ್ಕೆ. ಲಕ್ಸುರಿ ಲೈಫಿಗಲ್ಲ, ಕಾರ್ ತಗೊಳಕ್ಕೆ, ಬಂಗ್ಲೆ ಕಟ್ಟಕ್ಕೆ, ಫಾರಿನ್ ಟ್ರಿಪ್ಪಿಗೆ ಹೋಗಕ್ಕಾಗಲ್ಲ. ಊಟ ತಿಂಡಿ, ಹಾಲ್ ಬಿಲ್ಲು, ಮೊಸರು ಬಿಲ್ಲು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ಗ್ಯಾಸ್ ಬಿಲ್ಲು, ಬಾಡಿಗೆ ಇದ್ರೆ ಬಾಡಿಗೆ ಕಟ್ಟೋ ಬಿಲ್ಲು, ಬಾಡಿಗೆ ಇಲ್ಲ ಅಂದ್ರೆ ಕಂದಾಯ ಕಟ್ಟೋದು, ಜೀವನ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಹಾಸ್ಪಿಟಲ್ ಖರ್ಚು, ಬೇಸಿಕ್ ನೆಸೆಸಿಟಿ ಏನೇನೆಲ್ಲ ಇದೆ ಅದಕ್ಕೆ ತಿಂಗಳಿಗೆ 1 ಲಕ್ಷ ಬೇಕು. ಒಂದು ತಿಂಗಳಿಗೆ 1 ಲಕ್ಷ ಬೇಕು. ಎಷ್ಟು ಜನರಿಗೆ ಇದು ಸೀರಿಯಸ್ ಆಗಿ ಅರ್ಥ ಆಗ್ತಿದೆ ನನಗೆ ಗೊತ್ತಿಲ್ಲ. ಮೊನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಅಂದ್ರೆ ನನ್ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಹಂಗೆ ಬರ್ತಾ ನಮ್ಮ ಪೂಜಾ ಮೇಡಮ್ ನನಗೂ ತರಕಾರಿ ತರ ಕೇಳಿದ್ರು. ನನಗೆ ಲೀಸ್ಟ್ ಕಳ್ಸಿದ್ರು, ನಾನು ಲೀಸ್ಟ್ ಮಾಡಿದೆ. ನಾವು ಡೈರೆಕ್ಟ್ ಲೀಸ್ಟ್ ಹೇಳ್ದೆ, ಅವ್ರು ತರಕಾರಿ ಪ್ಯಾಕ್ ಮಾಡಿ ಕೊಟ್ರು. ಎಷ್ಟಾಯ್ತು ಕೇಳಿದೆ, 160 ರೂಪಾಯಿ ಅಂದ್ರು. ನಾನು ದುಡ್ಡು ಕೊಟ್ಟೆ, ಕೈಲಿ ಕವರ್ ಹಿಡ್ಕೊಳ್ತೀನಿ, ಮೈಂಡ್ ಓಪನ್ ಆಯ್ತು. ಕೈಲಿ ಕವರ್ ಹಿಡ್ಕೊಳ್ತೀನಿ, ಮೈಂಡ್ ಓಪನ್ ಆಯ್ತು. ಕರೆಕ್ಟ್ ಆಗಿ ಹಿಡ್ಕೊಂಡ್ರು ಒಂದ್ ಸ್ವಲ್ಪ ಇಷ್ಟು ವೆಜಿಟೇಬಲ್ಸ್ 160 ರೂಪಾಯಿ ಆಯ್ತು. ಈ 160 ರೂಪಾಯಿ ದುಡಿಯಕ್ಕೆ ಎಷ್ಟು ಕಷ್ಟ ಇದೆ ಹೊರಗಡೆ. ಯಾಕೆ ಜನರಿಗೆ ಅರ್ಥ ಆಗ್ತಿಲ್ಲ? ಇಮಿಡಿಯೇಟ್ಲಿ ವಿಡಿಯೋ ಮಾಡಾಕ್ದೆ. ಎರಡೇ ಅವಕಾಶ. ಒಂದು ಖರ್ಚು ಜಾಸ್ತಿ ಆಗಿದೆ, ಬಾಯ್ ಬಡ್ಕೊಳ್ಳೋದು. ಇನ್ನೊಂದು ಖರ್ಚು ಬರೋಕಿದ್ರು ಮೊದಲು ದುಡಿಮೆ ಮಾಡೋದು. ಎರಡೇ ಇರುವಂತದ್ದು. ಅರ್ಥ ಆಗ್ಬೇಕಾಗಿದೆ. ಜೀವನ ಹೆಂಗೋ ಬರುತ್ತೆ ಹೋಗ್ಲಿ ಅಂತ ಅನ್ಕೊಂಡ್ರೆ ಹೆಂಗೆಂಗೋ ಆಗ್ಬಿಡುತ್ತೆ. ಹಿಂಗೆ ಬದುಕ್ಬೇಕು ಅನ್ಕೊಂಡ್ರೆ ಹಿಂಗ್ ಬದುಕ್ಬೋದು. ಕಾಸ್ಟ್ ಆಫ್ ಲಿವಿಂಗ್, ಖರ್ಚಿನ ಬಗ್ಗೆ ಭಯ ಬೇಡ, ಆನಂದ. ಖರ್ಚಿನ ಬಗ್ಗೆ ಆಸಕ್ತಿ ಮತ್ತೆ ಖರ್ಚಿನ ಬಗ್ಗೆ ಮುಂದಾಲೋಚನೆ ಇರಬೇಕು ಅನ್ನೋದು ನನ್ನ ಮಾತು. ಖರ್ಚಿನ ಬಗ್ಗೆ ಭಯ ಪಡ್ಕೊಳ್ಳೋರು, ಪೆಟ್ರೋಲ್ ರೇಟ್ ಜಾಸ್ತಿ ಐತಂತ ಭಯ ಪಡ್ಕೊಂಡು ಬೀದಿಗಿಳಿಯೋರು, ಮೆಡಿಸಿನ್ ರೇಟ್ ಜಾಸ್ತಿ ಐತಂತ ಬೀದಿಗಿಳಿಯೋರು ಯಾರು ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ಆ ಬೀದಿಗಿಳಿಯೋದಕ್ಕಿಂತ ದುಡಿಮೆ ಜಾಸ್ತಿ ಮಾಡಿದ್ರೆ, ಆಸಕ್ತಿ ಸಂಪಾದನೆ ಕಡೆ ಕೊಟ್ರೆ, ಇನ್ನೊಬ್ಬರಿಗೆ ಕ್ರಿಟಿಸೈಸ್ ಮಾಡೋಕ್ಕಿಂತ ಸಂಪಾದನೆ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ ಲೈಫ್ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಖರ್ಚಂತೂ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ. ನೀರು ಡೌನಿಗೆ ಹರಿಯೋದನ್ನ ಯಾರಾದ್ರೂ ಸ್ಟಾಪ್ ಮಾಡಕ್ಕಾಗತ್ತಾ? ಅದು ಅರ್ಧೇ ಹರಿಯುತ್ತೆ. ಆದ್ರೆ ಅಣೆಕಟ್ಟು ಕಟ್ಟಿ ಸರಿಯಾಗಿರೋ ದಿಕ್ಕಲ್ಲಿ ಬಳಸ್ಕೊಳ್ಳುವಂಥದ್ದು ನಮ್ ಕೈಲಿದೆ. ಅದಕ್ಕೆ ಅಣೆಕಟ್ಟು ಕಟ್ಟಬೇಕು, ಸರಿಯಾಗಿರೋ ದಿಕ್ಕಲ್ಲಿ ಬಳಸ್ಕೋಬೇಕು. ಖರ್ಚು ಕಡಿಮೆ ಮಾಡಕ್ಕಾಗಲ್ಲ, ಹಂಗಂತ ಖರ್ಚು ತಡೆಯೋಕ್ಕೂ ಆಗಲ್ಲ. ಆದ್ರೆ ಸರಿಯಾಗಿರೋ ದುಡಿಮೆ ನಮ್ಗೆ ಸರಿಯಾಗಿರೋ ಜೀವನನ ಮಾಡಿಸುತ್ತೆ. ಈಗ ಹೇಳಿ, 1 ಲಕ್ಷ ಸಂಪಾದನೆ ಮಾಡ್ಬೇಕೀಗ ತಿಂಗಳಿಗೆ 2020ರಿಂದ 2040. ಮೊದಲನೇ ಪ್ರಶ್ನೆ, 2020ರಿಂದ 2040 ನಿಮ್ ಬದುಕ್ತೀನಿ ಗ್ಯಾರಂಟಿ ಇದೆಯಪ್ಪ? ಇದೆ. ಆಸೆ ಇದೆಯಾ? ಫಸ್ಟ್ ಬದುಕಕ್ಕೆ ಆಸೆ ಇದೆ. ನಂಬಿಕೆ ಇದೆಯಾ? ನಂಬಿಕೆ ಇದೆ. ಹಾಗಾದ್ರೆ ಹೆಂಗ್ ಬದುಕ್ತೀಯಾ? 1 ಲಕ್ಷ ಮಿನಿಮಮ್ ತಿಂಗ್ಳಿಗೆ ಬೇಕು. 12 ತಿಂಗಳಿಗೆ 12 ಲಕ್ಷ ರೂಪಾಯಿ ಬೇಕು. ಎಲ್ಲಿಂದ ದುಡಿಮೆ ಮಾಡ್ತೀಯ? ಏನ್ ದುಡಿಮೆ ಮಾಡ್ತೀಯ? ಏನ್ ಕೆಲಸ ಮಾಡ್ತೀಯಾ? ನೋ ಚಾನ್ಸ್. ಹಾಗಾದ್ರೆ ನೀನು ಮಾಡೋ ಕೆಲ್ಸದಲ್ಲಿ 1 ಲಕ್ಷ ಬರುತ್ತಾ? ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾದ್ರೆ ಅದ್ರ ಜೊತೆ ಒಂದು ಪಾರ್ಟ್ ಟೈಮ್ ಅವಕಾಶ ಶುರು ಮಾಡ್ಬೋದಾ? ಎಸ್, ಶುರು ಮಾಡ್ಬೋದು. ಶುರು ಮಾಡೋದಾದ್ರೆ ಇಲ್ಲೊಂದು ಅವಕಾಶ ಇದೆ ನೋಡು, ಪರಿಚಯ ಮಾಡ್ಕೊಡ್ಬೋದಾ? ಎಸ್. ಸೊ ಎಸ್, ಕಾಸ್ಟ್ ಆಫ್ ಲಿವಿಂಗ್ ಒಂದು ಭಯ ಆದ್ರೆ, ಜೀವನದಲ್ಲಿ ಡ್ರೀಮ್ಸ್ ನ ಅಚೀವ್ ಮಾಡೋದು ಇನ್ನೊಂದು ರೀತಿಯ ಆಲೋಚನೆ. ಆರ್ ಯು ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್? ನೀವು ನಿಮ್ಮ ಕನಸಿನ ಜೀವನನ ಜೀವಿಸ್ತಾ ಇದ್ದೀರಾ? ನಿಮ್ಮ ಕನಸನ್ನ ನಿಮ್ ಜೀವನದಲ್ಲಿ ಈಡೇರಿಸ್ಕೊಂಡಿದ್ದೀರಾ?
ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಾನ್ ದುಡಿತೀನಿ, ಸೇವ್ ಮಾಡ್ತೀನಿ, ಮುಂದೊಂದ್ ದಿನ ನನಗೆ ಕಷ್ಟ ಕಾಲದಕ್ಕಾಗುತ್ತೆ. ಸೇವ್ ಮಾಡಿದ್ರ? ಎಷ್ಟ್ ಜನರ ಹತ್ರ ದುಡ್ದಿರೋ ದುಡ್ಡವರು, ಎಷ್ಟ್ ಜನರ ಹತ್ರ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಸೇವ್ ಆಗಿದೆ? ಮಾತಲ್ಲಿ ತುಂಬಾ ಜನ ಸೇವ್ ಮಾಡ್ತಾವ್ರೆ, ಅಕೌಂಟ್ ಅಲ್ಲಿ ಎಷ್ಟು ಜನರದಿದೆ? ನೋ ಚಾನ್ಸ್. 110% ಜನ ಇವತ್ತು ಹಣ ಉಳ್ಸಕ್ ಆಗ್ತಿಲ್ಲ. ಯಾಕಂದ್ರೆ ಖರ್ಚು ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲ. ವರ್ಕು ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕು. ಬಾಸ್ ಬಿಡಲ್ವೇ? ಅವನಿಗೆ ಟಾರ್ಗೆಟ್ ಇದೆಯೇ? ಅವನ್ ತುಳಿದಾಕಕ್ಕೆ ಟ್ರೈ ಮಾಡ್ತಾನೆ. ಮೇಲಧಿಕಾರಿಗಳು ನಮ್ಮನ್ನು ತುಳಿಯಕ್ಕೆ ಟ್ರೈ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಕೆಲಸ ಹೆಚ್ಚು ಮಾಡುವಾಗ ಲೈಫಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ವರ್ಕು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ, ಲೈಫು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ಫ್ಯಾನ್ಸಿ ಕಾರ್ ಯಾರೋ ಫ್ರೆಂಡ್ ತಗೊಂಡಂತ ಜಿದ್ದಿಗ್ ಬಿದ್ದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಅದಕ್ಕೆ ಮೇಂಟೆನೆನ್ಸ್ಗೆ ಒದ್ದಾಡ್ತಾ ಇದ್ದಾರೆ ತುಂಬಾ ಜನ. ಅದು ಒಂಚೂರು ಟೈರ್ ಪಂಚರ್ ಆಯ್ತಾ ಎದೆ ಮೇಲೆ ಹೊಡೆದಂಗಿರುತ್ತೆ ಜನರಿಗೆ. ಟೈರ್ ಚೇಂಜ್ ಮಾಡ್ಬೇಕು, ಸೌದು ಅದು ರೋಡಲ್ಲ ನಿಲ್ಲಕ್ಕಿರಲ್ಲ, ಬ್ರೇಕ್ ಹಾಕಿದ್ರೆ ಅಡ್ಡೂರ್ ಹೋಗಿ ನಿಲ್ಲುತ್ತೆ, ಟೈರ್ ಚೇಂಜ್ ಮಾಡಲ್ಲ. ಇನ್ನು ಫ್ಯಾನ್ಸಿ ಕಾರ್ ಎಲ್ಲಿಂದ ಸಾಧ್ಯ? ಇರೋ ಸೆಕೆಂಡ್ ಹ್ಯಾಂಡ್ ಕಾರು EMI ಕಟ್ಟಕ್ಕೆ ಸಾಲ ಮಾಡಿದೀವಿ ಅದ್ರ ಮೇಲೆ. ಯಾರೋ ಫ್ರೆಂಡ್ ತಗೊಂಡಂತ ಮೋಟಿವೇಟ್ ಆಗ್ಬಿಟ್ಟು ನಾವು ಕಾರ್ ತಗೊಂಡ್ವಿ, ಇರ್ಲಿ ಅಂತ. ಇವತ್ತು ಅದ್ರ ಖರ್ಚು, ಅದಕ್ಕೆ ಡೀಸೆಲ್ ಪೆಟ್ರೋಲ್ ಹಾಕುವಾಗ್ಲೇ ತಲೆ ಕೆಟ್ಟು ಹೋಗುತ್ತೆ. ಸರ್ವಿಸ್ ಬಂತ, ನಾವೇ ಸರ್ವಿಸ್ ಮಾಡಕ್ ಟ್ರೈ ಮಾಡ್ತೀವಿ. ಏನ್ನ? ಕಾರ್ನ ಮಾಡಕ್ಕಾಗತ್ತಾ? ನೋ ಚಾನ್ಸ್. ಬಿಗ್ ಬಂಗ್ಲು, ಎಸ್ ಬಂಗ್ಲೆ ಕಟ್ಬೇಕಂತ ಎಲ್ರಿಗೂ ಕನ್ಸಿದೆ. ಆದ್ರೆ ಇವಾಗ ಸದ್ಯಕ್ಕೆ ಕರೆಂಟ್ ಬಿಲ್ ಕರೆಕ್ಟ್ ಟೈಮಿಗೆ ಕಟ್ತಿದೀವಾ? ಬಿಲ್ ಬಂದ ತಕ್ಷಣ ಮೊಬೈಲ್ ಓಪನ್ ಮಾಡಿ ಗೂಗಲ್ ಪೇನೋ ಫೋನ್ ಪೇ ಮುಖಾಂತರ ಕಟ್ತಿದೀವ ಪಟ್ಟಂತ? ನೋ ಚಾನ್ಸ್, ಕಟ್ತಾ ಇಲ್ಲ. ಯಾಕೆ? ಕೊನೆ ಡೇಟ್ ಬಂದ್ ಅವನ್ ಬಂದ್ ಮನೆ ಹತ್ರ ಬಂದ್. ಆದ್ರೆ ಕನಸಿದೆ ಬಿಗ್ ಬಂಗ್ಲೆ ಕಟ್ಬೇಕಂತ, ಆದ್ರೆ ಕಟ್ಟಕ್ ಸಾಧ್ಯ ಇದೆಯಾ? ಕಾಸ್ಟ್ ಆಫ್ ಲಿವಿಂಗ್. ವರ್ಲ್ಡ್ ಟೂರ್, ಒಂದು ಧರ್ಮಸ್ಥಳಕ್ಕೆ ಹೋಗಕ್ಕೆ 3 ವರ್ಷ 4 ವರ್ಷ ಟ್ರೈ ಮಾಡ್ತಾರೆ ಜನ ದುಡ್ಡು ಸೇವ್ ಮಾಡಕ್ಕೆ. ಇನ್ನು ಫಾರಿನ್ ಟ್ರಿಪ್ ಎಲ್ಲಿಂದ ಸಾಧ್ಯ? ಗುರ್ತಿಸ್ಕೊಳ್ಳೋದು, ಇರೋ ಕೆಲ್ಸ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ರು ಗುರ್ತಿಸೋರು ಯಾರು? ಚಾರಿಟಿ, ದಾನ ಮಾಡ್ಬೇಕಂತ ಭಾರತೀಯರ ರಕ್ತದಲ್ಲಿ ಪ್ರತಿಯೊಬ್ಬರಿಗೂ ದಾನ ಮಾಡ್ಬೇಕಂತಿದೆ. ಒಬ್ಬ ಬಡವ ಇನ್ನೊಬ್ಬ ಬಡವನಿಗೆ ಹೆಲ್ಪ್ ಮಾಡ್ತಾನಾ? ಒಂದು ರಕ್ತ ಇನ್ನೊಂದು ರಕ್ತನ ತೊಳೆಯುತ್ತಾ? ಒಬ್ಬ ಸಮಸ್ಯೆಯಲ್ಲಿ ಇನ್ನೊಬ್ಬ ಸಮಸ್ಯೆಯನ್ನು ಪರಿಹಾರವಾಗ್ತಾನಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಪರಿಹಾರ ಆಗಬೇಕಂದ್ರೆ ಅವನಿಗೆ ಪರಿಹಾರ ಸಿಕ್ಕಿರ್ಬೇಕು. ಶ್ರೀಮಂತನ ಮಾಡ್ಬೇಕಂದ್ರೆ ಫಸ್ಟ್ ಇವನ್ ಶ್ರೀಮಂತ ಆಗಿರ್ಬೇಕು. ದುಡ್ಡು ಸಂಪಾದನೆ ಮಾಡೋ ದಾರಿ ಗೊತ್ತಿದ್ರೆ ಮಾತ್ರ ದಾನ ಮಾಡೋ ದಾರಿ ಸಿಕ್ಕೇ ಸಿಗುತ್ತೆ. ಸಂಪಾದನೆ ಮಾಡಕ್ಕೆ ಗೊತ್ತಿಲ್ಲ, ಇನ್ನೆಲ್ಲಿಂದ ದಾನ ಮಾಡ್ಬೇಕಂತ ಮನ್ಸಲ್ಲಿದ್ರು ಬರಲ್ವೇ? ದುಡ್ಡಿಲ್ವೇ? ಕೈಲಿಲ್ವೇ ಕೊಡಕ್ಕೆ? ಸೊ ಅದು ಬಹಳ ಮುಖ್ಯ. ಮಕ್ಳಿಗೆ ಎಜುಕೇಶನ್ ಕೊಡಬೇಕು ಅಂತ ಆಸೆ ಇದೆ, ಈ ಕ್ಲಾಸಿಗೆ ಸೇರ್ಸ್ಬೇಕು, ಎಷ್ಟೋ ವರ್ಷಗಳಿಂದ ಕನಸು, ಈ ಸ್ಕೂಲಿಗೆ ಸೇರ್ಸ್ಬೇಕು ನನ್ ಮಗನ ಅಂತ. ಸೇರ್ಸಿದೀವಾ? ಸೇರ್ಸಕ್ ಸಾಧ್ಯ ಇದೆಯಾ? ನೋ ಚಾನ್ಸ್, ತುಂಬಾ ಕಡಿಮೆ. ಕ್ವಾಲಿಟಿ ಟೈಮ್ ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಟ್ರಿಪ್ ಕರ್ಕೊಂಡು ಹೋಗ್ಬೇಕು, ತಿರ್ಗಾಡ್ಬೇಕು, ಮಜಾ ಮಾಡ್ಬೇಕು. ಬೆಳಗಿಂದ ಸಾಯಂಕಾಲ ತನಕ ನನ್ನ ಮಕ್ಕಳ ಜೊತೆ ನನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡ್ಬೇಕು ಟೈಮನ್ನ. ಸಾಧ್ಯ ಇದೆಯಾ? ಇದೆಲ್ಲ ನಮ್ ಕನ್ಸು ಈಡೇರಿಸ್ಕೊಂಡಿದೀವಾ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಬೇಕಾಗಿದೆಯಾ? ಬೇಕು. ಈಡೇರಿಸ್ಕೊಳಕ್ ಸಾಧ್ಯ ಇದೆಯಾ? ಇಲ್ಲ. ಹಾಗಾದ್ರೆ ಈ ತರದ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಎಸ್. ಸೊ ಈಗ ಹೇಳಿ, ನಿಮ್ಮ ಡ್ರೀಮ್ ಟೀಮ್ ಕಟ್ಟಕ್ಕೆ ಈ 2 ಪೋಸ್ಟ್ ಹಿಡ್ಕೊಂಡ್ರೆ ನೀವು ನಿಮ್ ಜೊತೆಗೆ ನಿಮ್ ಜನ ಬರಲ್ವಾ? ಬರ್ತಾರೆ ಸರ್. ಬರ್ತಾರೆ ಸರ್. ನಾವು ಇದನ್ನ ಅರ್ಥ ಮಾಡ್ಕೊಂಡಿದೀವ. ಕಾಸ್ಟ್ ಆಫ್ ಲಿವಿಂಗ್, ಆರ್ ಯು ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್? ನಿಮ್ಮ ಕನಸಿನೊಟ್ಟಿಗೆ ನೀವು ಜೀವನ ನಡೆಸ್ತಾ ಇದ್ದೀವಾ? ಆ 2 ನೋಡ್ಕೋಬೇಕಾಗಿದೆ. ಈ 2 ನೋಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಇದು 2 ನಾವು ಮಾಡಕ್ ಆಗ್ತಿಲ್ಲ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ, ಹಾಗಾದ್ರೆ ಮೋದಿಕೇರ್ ಆಪರ್ಚುನಿಟಿ ಇದೆ, ಬನ್ನಿ ನಾವು ಡ್ರೀಮ್ ಟೀಮ್ ಕಟ್ಬೋದಾ? ನೀವೇ ಮಾಡ್ಬೇಕಾಗಿರೋ ಪ್ರಾಮಿಸ್ ನನಗೆ ಗೊತ್ತು, ನೀವು ಯಾವ ತರ ಪ್ರಾಮಿಸ್ ಮಾಡ್ತಿದ್ರ ಅಂತ. ಪ್ರೋಗ್ರಾಮಿಗೆ ಕೂರಿಸ್ತೀರಿ, ನೋಡು ನಿನ್ನಿಷ್ಟ. ನಾನಂತೂ ಪ್ರೋಗ್ರಾಮ್ ಕೂರಿಸಿದ್ದೀನಿ, ನಿನ್ಗೆ ಬೇಕಂದ್ರೆ ಮಾಡಿ. ನೋಡಿದ್ದೀನಿ ನಾನು ಜನರನ್ನ, ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಇದೆಲ್ಲ ಡ್ರೀಮ್ ಟೀಮ್ ಕಟ್ಟೋರು ಮಾತಾಡೋ ಮಾತಲ್ಲ, ಎಸ್ಕೇಪ್ ಆಗೋರು ಮಾತಾಡೋ ಮಾತು, ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋರು ಮಾತಾಡೋ ಮಾತು. ನಿಜವಾಗ್ಲೂ ಡ್ರೀಮ್ ಟೀಮ್ ಕಟ್ಟಿದ್ರೆ ನೀವು ಜನರನ್ನ ಕರಿತೀರಿ, ಈ ಅವಕಾಶನ ನೋಡಿ ಅಂತ. ಸೊ ಜನರನ್ನ ಕರಿತೀರಿ, ಕರಿಯಕ್ಕಿದ್ರ ಮೊದಲು ಅದರದ್ದೇ ಆದಂತ ಒಂದು ಲೀಸ್ಟ್ ಮಾಡ್ಕೊಂತೀರಿ, ಜನರ ಲೀಸ್ಟ್ ಮಾಡ್ತೀರಿ. ನಿಮ್ಮ ಹತ್ರ ಫ್ರೆಂಡ್ಸ್ ಲೀಸ್ಟ್ ಇರುತ್ತೆ, ಫ್ರೆಂಡ್ಸ್ ಲೀಸ್ಟ್ ಮಾಡ್ಬೇಕು ಫಸ್ಟ್. ಹೇಗೆ ನೋಡಿ, ಇಲ್ಲಿ ಏನಿದೆಯೋ ಅದೇ ತರ ಮಾಡಿ.
ಅಟ್ಲೀಸ್ಟ್ 4 ಲೈನ್ ಹಾಕಿ. ನೇಮ್, ಫೋನ್ ನಂಬರ್, ಪ್ರೊಫೆಷನ್, ಏನ್ ಕೆಲಸ ಮಾಡ್ತಾ ಇದಾರೆ, ಫಾಲೋಅಪ್ 1, ಫಾಲೋಅಪ್ 2, ಫಾಲೋಅಪ್ 3, ಫಾಲೋಅಪ್ 4 ಅದನ್ನ ನೀವು ಬರಿದೇ ಇದ್ರು ಇದು ಟೆಕ್ನಿಕಲಿ ಹೈಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಜೊತೆಗೆ ಅವ್ರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾವ ಊರಲ್ಲಿ ಇದ್ದಾರೆ, ಯಾವ ಏರಿಯಾದಲ್ಲಿ ಇದ್ದಾರೆ ಅದನ್ನ ಬರೀರಿ. ಇದೆಲ್ಲದನ್ನು ಮೆನ್ಷನ್ ಮಾಡ್ರಿ. ಫಸ್ಟ್ ಟೈಮ್ ಹೋಗ್ಬಿಟ್ಟು ಬಿಸ್ನೆಸ್ ಪ್ರೆಸೆಂಟೇಶನ್ ಹೇಗೆ ಏನು ನಾನು ಹೇಳ್ಕೊಡ್ತೀನಿ. ಮೊದಲು ಪ್ರಾಸ್ಪೆಕ್ಟ್ ಲೀಸ್ಟ್ ಮಾಡಿ. ನಿಮ್ ಡ್ರೀಮ್ ಲೀಸ್ಟ್ ಮಾಡಿದೀರಾ? ಈಗ ನಿಮ್ಮ ಅಪ್ಲೈನ್ ಲೀಸ್ಟ್ ಮಾಡಿದಿರ್ತಾನೆ. ನಿಮ್ಮ ಅಪ್ಲೈನ್ ಯಾರಂತ ನಿಮ್ಗೆ ಗೊತ್ತಾನೆ. ನಿಮ್ಗೆ ಬಿಸ್ನೆಸ್ ನೋಡಿ, ನನಗೆ ಕೆಲವೊಬ್ರು ಫೋನ್ ಮಾಡ್ತಾರೆ, ನಿಮ್ಮ ಅಪ್ಲೈನ್ ಯಾರಂತ ಕೇಳಿದ್ರೆ ಅವ್ರು ಒದ್ದಾಡ್ತಾರೆ ಹೇಳಕ್ಕೆ. ನೀವ್ ಯಾರು ಜಾಯಿನ್ ಮಾಡಿದಿರಿ ಮೋದಿಕೇರಿಗೆ, ಫಸ್ಟ್ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಬರ್ಸಿ. ಎಲ್ಲಾ ಅಪ್ಲೈನ್ ಗಳ ಹೆಸರು, ಫೋನ್ ನಂಬರ್ ಬರ್ಸಿ. ಟಾಪ್ ಅಪ್ಲೈನ್ ಹತ್ರ ಫೋನ್ ಮಾಡಕ್ಕೆ ಕಾನ್ಫರೆನ್ಸ್ ಕಾಲ್ ಅಲ್ಲೇ ಮಾತಾಡಿ. ಡೈರೆಕ್ಟ್ ಆಗಿ ಡೆಪ್ತಿಗೆ ಟಾಪ್ ಅಪ್ಲೈನ್ ಕಾಲ್ ಮಾಡೋದು ಬೇಡ. ಅವರಿಗೆ ಹೇಳ್ಕೊಡ್ಬೋದು, ಬಟ್ ಅರ್ಥ ಆಗಲ್ಲ. ಅದನ್ನ ಫಾಲೋ ಅಪ್ ಮಾಡಕ್ ನಿಮ್ ಸಪೋರ್ಟ್ ಬೇಕಾಗುತ್ತೆ. ಸೊ ಈಗ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಆಗಿದೆ, ಡ್ರೀಮ್ ಚಾರ್ಟ್ ಆಗಿದೆ. ಈಗ ನೀವು ಮಾಡಿ ಪ್ರಾಸ್ಪೆಕ್ಟ್ ಲೀಸ್ಟ್. ನೀವು ಯಾರಿಗೆಲ್ಲ ಪ್ರಾಡಕ್ಟ್ ಕೊಡ್ಬೇಕು, ಬಿಸ್ನೆಸ್ ಕೊಡ್ಬೇಕು, ಅವ್ರ ಹೆಸರನ್ನ ಬರೆಯೋದಲ್ಲ ಇಲ್ಲಿ. ನಿಮ್ಗೆ ಯಾರ್ಯಾರು ಪರಿಚಯ ಇದ್ರು ಎಲ್ರ ಹೆಸರು ಬರೆಯೋದು. ನೀವೀಗ ಬಿಸ್ನೆಸ್ ಕೊಡೋದು ಯಾರ್ಯಾರಿಗೆ ಬರೀರಿ ಅಂದ್ರೆ ಹುಡುಕ್ತೀರಾ. ಯಾರಿಗ್ ಕೊಡ್ಲಿ, ಯಾರಿಗ್ ಬೇಡ, ಯಾರಿಗ್ ಬಿಡ್ಲಿ, ಯಾರಿಗ್ ಕೊಡ್ಲಿ, ಯಾರಿಗ್ ಬೇಡ, ಇವನ್ ಮಾಡ್ತಾನ, ಇವನ್ ಮಾಡಲ್ಲ, ಜಡ್ಜ್ಮೆಂಟ್ ಶುರು ಮಾಡ್ತೀರಾ. ಪ್ರಾಡಕ್ಟ್ ಕೊಡಕ್ ಲೀಸ್ಟ್ ಮಾಡಿ ಅಂದ್ರೆ ಪ್ರಾಡಕ್ಟ್ ಇವನ್ ತಗೊಳಲ್ಲ, ಅವ್ನ್ ತಗೊಳಲ್ಲ, ಇವನ್ ತಗೊಳಲ್ಲ ಅಂತ ಲೀಸ್ಟ್ ಮಾಡ್ತೀರಾ. ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಆತರ ಜಡ್ಜ್ ಮಾಡಕ್ಕೆ. ನೀವು ಮಾಡ್ಬೇಕಾಗಿದ್ದು, ನಿಮಗೆ ಯಾರ್ಯಾರೆಲ್ಲ ಗೊತ್ತೋ ನಿಮ್ ಮೊಬೈಲ್ ಓಪನ್ ಮಾಡಿ, ಯಾರ್ಯಾರೆಲ್ಲ ಗೊತ್ತೋ ಎಲ್ರ ಹೆಸರು ಬರೀರಿ, ಫೋನ್ ನಂಬರ್ ಬರೀರಿ. ನಿಮ್ಮ ಅಪ್ಲೈನ್ ಗಳ ಹೆಸರನ್ನ ಬಿಟ್ಟು ಉಳ್ದವ್ರ ಎಲ್ರ ಹೆಸರು ಬರಿಬಹುದು. ನೀವು ಆಲ್ರೆಡಿ ಒಂದ್ಸರಿ ಸ್ಪಾನ್ಸರ್ ಆಗಿದ್ದೀರಾ, ಅವ್ರ ಹೆಸರು ಬೇಡ, ಉಳ್ದವ್ರ ಎಲ್ರ ಹೆಸರು ಬರಿಬಹುದು. ನಿಮ್ ಮೊಬೈಲ್ ಎಲ್ರ ಹೆಸರು ಬರೀರಿ. ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅವ್ರ ಹೆಸರು ಬರೀರಿ, ಅವ್ರ ಫೋನ್ ನಂಬರ್ ಬರೀರಿ. ನಿಮ್ಮ ಮದ್ವೆ ಆಗಿದ್ರೆ ಮದ್ವೆ ಆಲ್ಬಮ್ ಓಪನ್ ಮಾಡಿ, ಅದ್ರಲ್ಲಿ ಎಷ್ಟು ಜನ ಬಂದು ನಿಮ್ ಮದ್ವೆಗೆ ಆಶೀರ್ವಾದ ಮಾಡಿದ್ದಾರೆ, ಅಕ್ಷತೆ ಹಾಕಿದ್ದಾರೆ, ಅವ್ರ ಹೆಸರು ಬರೀರಿ. ಮಿನಿಮಮ್ 500 ಜನರ ಹೆಸರು ಬರಿಬೇಕು. ಯಾರಿಗೆ 1 ಲಕ್ಷ ಬೇಕೋ ಅವರಿಗೆ. 1 ಲಕ್ಷ ಬೇಕಾ, ಫಸ್ಟ್ 500 ಜನರ ಹೆಸರು ಬರೀರಿ. 500 ಜನರ ಹೆಸರೇ ನಿಮ್ ಕೈಲಿ ಬರೆಯಕ್ಕಾಗಲ್ಲ ಅಂದ್ರೆ 1 ಲಕ್ಷ ನಮ್ ಕೈಲಿ ಕೊಡ್ಸಕ್ ಆಗಲ್ಲ, ಆಗೋದಿಲ್ಲ, ತಗೊಳಕ್ ಆಗೋದಿಲ್ಲ. 500 ಜನರ ಹೆಸರನ್ನ ಬರೀರಿ. ಹೆಸರು, ಫೋನ್ ನಂಬರು, ಯಾವ ಊರಲ್ಲಿ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದಾರೆ, ಇದು 4 ಮಿನಿಮಮ್ ಗ್ಯಾರಂಟೆಡ್ ಬರೀರಿ ಫಸ್ಟ್. ಓಕೆ, ಸೊ ಪ್ರಾಸ್ಪೆಕ್ಟ್ ಲೀಸ್ಟ್ ಎಷ್ಟು ಜನ ಬರೀತೀರಾ, ಎಷ್ಟು ಜನ ಬರ್ದಿದ್ದೀರಾ ಆಲ್ರೆಡಿ? ವೆರಿ ಗುಡ್. ಸೊ ಇವತ್ತೇ ಅಪ್ಲೈನಿಗೆ ಅದರದ್ದು ಅಪ್ಲೈನ್ ಗಳೆಲ್ಲ ಕ್ರಾಸ್ ಚೆಕ್ ಮಾಡಿ ಅದನ್ನ ಬರ್ದಿದಾರಾ? ಎಸ್, ಇದು ಫಸ್ಟ್ ಕೆಲಸ. ನೀವು ಮಾಡ್ಬೇಕಾಗಿರೋ ನಿಮ್ಮ ವೈಯಕ್ತಿಕ ಕೆಲಸ, ಇದು ಫಸ್ಟ್ ಕೆಲಸ. ಯಾರ್ಯಾರಂತ ನಾನು ಹೇಳಿದ್ದೀನಿ. ಫ್ರೆಂಡ್ಸ್ ಇದ್ದಾರೆ, ರಿಲೇಷನ್ಸ್ ಇದ್ದಾರೆ, ನಿಮ್ ಜೊತೆ ಆಫೀಸಲ್ಲಿ ಕೆಲಸ ಮಾಡೋರು ಇದ್ದಾರೆ, ಫೇಸ್ಬುಕ್ ಅಲ್ಲಿ ಯಾರೋ ಫ್ರೆಂಡ್ ಆಗ್ತಾರೆ ಹೆಸರು ಬರೀರಿ. ನೈಬರ್ಸ್ ಇದ್ದಾರೆ ಬರೀರಿ. ಡೈರೆಕ್ಟ್ರಿ ಫೋನ್ ತೆಗೆದು ಬರೀರಿ. ಸ್ಟ್ರೇಂಜರ್ಸ್, ಇವತ್ತು ಯಾರೋ ಹೊಸಬ್ರು ಪರಿಚಯ ಆದ್ರು, ಅವ್ರು ಇನ್ನು ಇಷ್ಟೊಳಗಡೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಾಯ್ತು, ಅವ್ರ ಫೋನ್ ನಂಬರ್ ಸಿಕ್ತು, ಬರೀರಿ ತಂದು ಬುಕ್ಕಿಗೆ. 500 ಜನರ ಹೆಸರನ್ನ ಬರೆಯೋ ಟಾರ್ಗೆಟ್ ಮಾಡಿ, ಫಸ್ಟ್ ಅದನ್ನ ಅಚೀವ್ ಮಾಡಿ. 500 ಜನರ ಟಾರ್ಗೆಟ್ ಅನ್ನ ಅಚೀವ್ ಮಾಡಿ, ಹೆಸರು, ಫೋನ್ ನಂಬರು, ಏನ್ ಕೆಲಸ ಮಾಡ್ತಾರೆ, ಯಾವ ಊರಲ್ಲಿ ಇದ್ದಾರೆ, ಇಷ್ಟೇ ಸಾಕು. ಬರ್ದ ನಂತರ ಏನ್ ಮಾಡ್ಬೇಕು? ಫಸ್ಟ್ ಬರ್ದ್ರಾ, ಕಂಪ್ಲೀಟ್ ಬರ್ದ್ರಾ. ಈಗ ಬರ್ದ ನಂತರ ಒಂದ್ಸರಿ ನಾನು ನಿಮಗೆ ಐಡಿಯಾ ಹೇಳ್ಕೊಡ್ತೀನಿ ಕೇಳಿ. ನೀವು ಯಾರ್ದೋ ಫೇಸ್ಬುಕ್ ಅಲ್ಲಿ ಫೋನ್ ನಂಬರ್ ತಗೊಂತೀರಿ, ಯಾವ್ದೋ ಒಬ್ಬ ಹೆಸರು, ಫೋನ್ ನಂಬರ್ ತಗೊಂತೀರಿ, ಅವ್ರ ಹೆಸರನ್ನ ಬರ್ದಿರ್ತೀರಿ, ಅವ್ರ ಜೊತೆ ಚಾಟ್ ಮಾಡಕ್ ಶುರು ಮಾಡ್ತೀರಿ. ನಿಮ್ಮ ಮೈಂಡ್ ನಿಮ್ ಕಂಟ್ರೋಲ್ ಅಲ್ಲಿ ಇರ್ಲಿ. ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಕ್ ಟ್ರೈ ಮಾಡ್ತಾರ ಅವರು. ಎಚ್ಚರ ಇರ್ಲಿ ನಿಮ್ ಮನಸ್ಸಲ್ಲಿ. ಅವ್ರು ಏನೋ ಹೇಳ್ತಾರೆ, ಏನ್ ನಮ್ಗೆ ಹಂಗಾಗಿದೆ, ಹಿಂಗಾಗಿದೆ, ನಮ್ಮ ಅಜ್ಜ ಹೋಗಿದ್ದಾರೆ, ನಮ್ಮ ಅಪ್ಪ ಹೋಗಿದ್ದಾರೆ, ಆ ಫೋಟೋ ಯಾರ್ದೋ ತೆಗೆದು ಕಳಿಸ್ತಾರೆ, ಅರ್ಜೆಂಟ್ ಆಗಿ 1,000 ರೂಪಾಯಿ ಬೇಕು ಕಳ್ಸಿ ಅಂತಾರೆ. ನೀವು 1,000 ರೂಪಾಯಿ ಕಳ್ಸಿದ್ರೆ ನೆಕ್ಸ್ಟ್ 5,000 ರೂಪಾಯಿ ತಗೊಂತಾರೆ, 10,000 ರೂಪಾಯಿ ತಗೊಂತಾರೆ, ನಿಮ್ ಮೈಂಡ್ ವಾಶ್ ಮಾಡ್ತಾರೆ. ಎಚ್ಚರಿಕೆ ಇರ್ಲಿ ಆ ವಿಚಾರದಲ್ಲಿ. ಎರಡನೇದು, ಪ್ರಜ್ಞೆ ಇರ್ಲಿ. ಹ್ಯೂಮನ್ ರಿಲೇಶನ್ಶಿಪ್ ಬಗ್ಗೆ ನಿಮ್ಮನ್ನ ಬಳಸ್ಕೊಳ್ಳಕ್ಕೂ ನೋಡ್ಬೋದು ಜನ. ನೀವು ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ನಿಮ್ಮನ್ನ ಬಳಸ್ಕೊಳಕ್ ನೋಡ್ತಾರೆ. ಬರೀ ಬಾಯ್ಸ್ ಗರ್ಲ್ಸ್ ಯೂಸ್ ಮಾಡ್ಕೊಳ್ತಾರೆ ಅಂತಾನು ನಾನು ಹೇಳ್ತಾ ಇಲ್ಲ. ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಅದೊಂದು ಮನಸ್ಥಿತಿ. ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಇನ್ನ ಮುಂದುವರೆದ ಪ್ರಪಂಚ ತುಂಬಾ ದೊಡ್ಡದಾಗಿದೆ. ಬಾಯ್ಸ್ ಯೂಸ್ ಮಾಡ್ಕೊಳಕ್ಕೆ, ಗರ್ಲ್ಸ್ ಯೂಸ್ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ. ನೀವೇನ್ ಫ್ರೆಂಡ್ಸ್ ಲಿಸ್ಟ್ ಮಾಡಿದಿರಿ, ಫ್ರೆಂಡ್ಸ್ ಲಿಸ್ಟ್ ಮಾತ್ರ ಇಟ್ಕೊಳ್ಳಿ. ಅದರಿಂದ ಆ ಕಡೆ ನಾವ್ ಹೇಳ್ಕೊಟ್ಟಿದ್ ಮಾತ್ರ ಫಾಲೋ ಮಾಡಿ. ಅವ್ರ ಹತ್ರ ಹೆಸರು ತಗೊಂಡಿರೋದು, ಫೋನ್ ನಂಬರ್ ತಗೊಂಡಿರೋದು, ನಿಮ್ ಬುಕ್ಕಿಗೆ ಬರ್ದಿರೋದು ಯಾರಿಗೂ ಗೊತ್ತಾಗೋ ಹಾಗಿಲ್ಲ. ನಿಮ್ ಫ್ರೆಂಡ್ಸಿಗೆ ಗೊತ್ತಾಗಿಲ್ಲ ಅವ್ರ ಫೋನ್ ನಂಬರ್ ಒಂದ್ ಸಪರೇಟ್ ಬುಕ್ ಅಲ್ಲಿ ಇದೆ ಅಂತ.
ನಿಮ್ಮ ರಿಲೇಷನ್ಸಿಗೆ ಗೊತ್ತಾಗೋ ಹಾಗಿಲ್ಲ. ನಿಮ್ ಫ್ಯಾಮಿಲಿಲಿ ಗಂಡ ಹೆಂಡತಿ ಮದ್ವೆ ಆಗಿದ್ರೆ ಅವ್ರಿಬ್ರಿಗೆ ಗೊತ್ತಿರ್ಲಿ. ಮದ್ವೆ ಆಗಿಲ್ಲ ಅಂದ್ರೆ ಅಪ್ಪ ಅಮ್ಮಗೂ ತೋರ್ಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬುಕ್ ನ. ಆದ್ರೆ ಅಪ್ಲೈನ್ ಗಳಿಗೆ ಆಕ್ಟಿವ್ ಅಪ್ಲೈನ್ ಲೀಡರ್, ನಿಮಗೆ ಕಾಂಪಿಟೇಟಿವ್ ಆಗಿರುವಂತ ಅಪ್ಲೈನಿಗೆ ತೋರಿಸ್ಬೇಡಿ. ತುಂಬಾ ಜನ ಇರ್ತಾರೆ ಹೊಸದಾಗಿ ಜಾಯಿನ್ ಆಗಿರ್ತಾರೆ, ನಾನು ಡೌನ್ಲೈನ್ ಸ್ಪಾನ್ಸರ್ ಮಾಡಿರ್ತೀನಿ ನಮ್ಮ ಊರಲ್ಲಿ, ಅವ್ನ್ ಬಿಸ್ನೆಸ್ ಬಿಲ್ಡ್ ಮಾಡಕ್ ಹೊರಟಿಯೇನೆ, ಅವನಿಗೆ ಕಾಂಪಿಟೇಟ್ ಆಗ್ತಾರೆ ಅಪ್ಲೈನ್. ಆ ತರದವ್ರಿಗೂ ತೋರಿಸ್ಬೇಡಿ. ಆ ಕಾಂಪಿಟೇಟಿವ್ ಅಪ್ಲೈನ್ ಗಳಿಗೆ ತೋರಿಸ್ಬೇಡಿ. ಸರ್ವಿಸ್ ಓರಿಯೆಂಟೆಡ್ ಅಪ್ಲೈನ್ ಇರ್ತಾರೆ, ನಿಮ್ಗೆ ಸೇವೆ ಮಾಡಕ್ಕೋಸ್ಕರನೇ ಮಾಡ್ತಾ ಇರ್ತಾರೆ, ನಿಮ್ಗೆ ಹೆಲ್ಪ್ ಮಾಡಕ್ಕೋಸ್ಕರನೇ ಮಾಡ್ತಾ ಇರ್ತಾರೆ, ಅವ್ರಿಗೆ ತೋರಿಸಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಜಡ್ಜ್ ಮಾಡ್ದಂಗೆ ಎಲ್ಲ ಅಪ್ಲೈನ್ ಅಲ್ಲೂ ಸರ್ವಿಸ್ ಅಪ್ಲೈನ್ ಯಾರು, ಕಾಂಪಿಟೇಟಿವ್ ಅಪ್ಲೈನ್ ಯಾರು, ಆತರ ನೀವು ಜಡ್ಜ್ ಮಾಡ್ಬೇಕಂದ್ರೆ ನಿಮ್ಗೆ ಅದು ಘಟನೆಗಳಾಗಬೇಕು. ನೀವ್ ಯಾರನ್ನೋ ಒಬ್ರಿಗೆ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದೀನಿ ಈ ವಿಚಾರದಲ್ಲಿ, ನೀವು ಎಲ್ಲರನ್ನೂ ಕಾಂಪಿಟೇಟಿವ್ ಆಗಿ ನೋಡ್ಬೇಡಿ. ಈಗೀಗ ಜಾಯಿನ್ ಆಗಿರ್ತಾರೆ, ನಿಮ್ ಜೊತೆನೆ ಜಾಯಿನ್ ಆಗಿರ್ತಾರಲ್ಲ ಅವ್ರು ಕಾಂಪಿಟೇಟಿವ್ ಆಗಿರ್ತಾರೆ. 3 ತಿಂಗಳು 4 ತಿಂಗಳು 6 ತಿಂಗಳು ಎಕ್ಸ್ಪೀರಿಯನ್ಸ್ ಆಗಿರೋ ಅಪ್ಲೈನ್ ಯಾವತ್ತೂ ಕಾಂಪಿಟೇಷನ್ ಮಾಡಲ್ಲ. ಯಾಕಂದ್ರೆ ಈ ಬಿಸ್ನೆಸ್ ಅರ್ಥ ಆಗಿರುತ್ತೆ, ನಿಮ್ಮನ್ನ ಬೆಳೆಸಿದ್ರೆ ಅವ್ರು ಬೆಳೆಯಕ್ ಸಾಧ್ಯ ಅಂತ, ನಿಮ್ಮನ್ನ ಅಚೀವ್ ಮಾಡ್ಸಿದ್ರೆ ಅವ್ರು ಅಚೀವ್ ಮಾಡಕ್ ಸಾಧ್ಯ ಅಂತ ಗೊತ್ತಿರುತ್ತೆ. ಸೊ ಅವ್ರು ಕಾಂಪಿಟೇಟಿವ್ ಮಾಡಲ್ಲ, ಕಾಂಪೀಟ್ ಮಾಡಲ್ಲ. 1 ತಿಂಗಳು 2 ತಿಂಗಳು ಒಟ್ಟೊಟ್ಟಿಗೆ ಜಾಯಿನ್ ಆಗಿದ್ರೆ ಅಂದ್ರೆ ಸ್ವಲ್ಪ, ಅದರಲ್ಲೂ ಒಟ್ಟಿಗೆ ಜಾಯಿನ್ ಆದವರು ಕಾಂಪೀಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಮ್ಯೂಚುವಲ್ ಎಕ್ಸ್ಚೇಂಜ್ ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ರಿಗೊಬ್ರು ಬೆಳೆಯಕ್ ಟ್ರೈ ಮಾಡ್ರಿ. ಅದಕ್ಕೋಸ್ಕರ ನಾನ್ ನಿಮಗೆ ಸಪೋರ್ಟ್ ಮಾಡ್ತೀನಿ. ಯಾರಿಗ್ ತೋರಿಸ್ಬೇಕು ಯಾರಿಗ್ ತೋರಿಸ್ಬಾರ್ದು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಯಾಕೆಂದ್ರೆ ಅವರು ಬಿಸ್ನೆಸ್ ಶುರು ಮಾಡಿರ್ತಾರೆ, ನೀವು ಬಿಸ್ನೆಸ್ ಶುರು ಮಾಡಿರ್ತೀರಿ, ನೀವು ಫ್ರೆಂಡ್ಸ್ ಬುಕ್ ಮಾಡಿದ್ರಿ, ಅವ್ರಿಗೆ ತೋರಿಸಿದ್ರಿ, ನೀವು ಯಾರ್ಯಾರಿಗೆಲ್ಲ ತೋರಿಸಿದ್ರಿ ಅವ್ರು ಪಟ್ ಅಂತ ಹೋಗ್ಬಿಟ್ಟು ಕೆಲವೊಂದು ಬ್ಯಾಡ್ ಮೆಂಟಾಲಿಟಿ ಆಟಿಟ್ಯೂಡ್ ಪ್ರಾಬ್ಲಮ್ ಇರೋರು ಇರ್ತಾರೆ. ನೀವು ತೋರಿಸಿದ ತಕ್ಷಣ ಇವನ್ನೆಲ್ಲೋಗಿ ಹೇಳ್ಬಿಡ್ತಾರೆ ಅಂತ ಅವ್ರೋಗಿ ಹೇಳಕ್ ಶುರು ಮಾಡ್ತಾರೆ. ಆತರ ಆಟಿಟ್ಯೂಡ್ ಅವ್ರನ್ನ ಹತ್ರಕ್ಕೂ ಸೇರ್ಸಲ್ಲ. ಸರ್ವಿಸ್ ಓರಿಯೆಂಟೆಡ್ ಇದೆಯಾ ಮಾಡಿ. ಸೊ ಇದು ನನ್ನ ಮಾತು. ನೀವು ಬೇಕಾದ್ರೆ ನನಗೆ ಬಂದು ತೋರಿಸಿ, ನಾನು ಯಾವ್ದೇ ಕಾರಣಕ್ಕೂ ಹೋಗಿ ಅವ್ರನ್ನ ಸ್ಪಾನ್ಸರ್ ಮಾಡಲ್ಲ. ಆದ್ರೆ ನೀವು ಸ್ಪಾನ್ಸರ್ ಮಾಡೋದ್ ಲೇಟ್ ಮಾಡ್ರೆ ನಾನು ಬಿಡಲ್ಲ. ಅಷ್ಟು ಫ್ರೆಂಡ್ಸ್ ಬುಕ್ ಲಿಸ್ಟ್ ಇದ್ರೆ ನನಗೆ ತೋರಿಸಿದ ತಕ್ಷಣ ನೀವು ಸ್ಪಾನ್ಸರ್ ಮಾಡೋದ್ ಲೇಟ್ ಮಾಡಿದ್ರೆ ನಾನು ಹೋಗಿ ಸ್ಪಾನ್ಸರ್ ಮಾಡ್ತೀನಿ. ಓಕೆ, ಸೊ ಈಗ ಅಪ್ಲೈನ್ ಗಳಿಗೆ ಹೇಳ್ಕೊಡ್ತಾ ಇದ್ದೀನಿ ವಿಷಯ ಏನಂದ್ರೆ, ನಿಮ್ಮ ಡೌನ್ಲೈನ್ ಮೆಮೊರಿ ಜಾಗರ್ ಅಂದ್ರೆ ಫ್ರೆಂಡ್ಸ್ ಬುಕ್ಸ್ ನೋಡಿ ಅವ್ರಿಗೆ ಹೇಳಿ, ಬೇಗ ಸ್ಪಾನ್ಸರ್ ಮಾಡ್ತೀರಾ ಏನ್ ನಾನ್ ಸ್ಪಾನ್ಸರ್ ಮಾಡ್ಕೊಳ್ಳಾ ಅಂತ. ಕರೆಕ್ಟ್. ಸೊ ಇದು ವೆರಿ ಕ್ಲಿಯರ್ ಮೆಸೇಜ್. ಸೊ ಫ್ರೆಂಡ್ಸ್ ಬುಕ್ ನಿಮ್ಮ ಹತ್ರ ಇರಬೇಕು, ಮೊದಲನೇ ಕೆಲ್ಸ. ವೆರಿ ಕ್ಲಿಯರ್. ಫ್ರೆಂಡ್ಸ್ ಬುಕ್ ಇದೆಯಾ? ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕಂತ. ಫ್ರೆಂಡ್ಸ್ ಬುಕ್ ಮಾಡೋದ್ ಮಾತ್ರ ಹೇಳ್ಕೊಟ್ಟೆ, ನಿಮ್ ಮೈಂಡ್ ಅಲ್ಲಿ ಬರೋ 100 ಪ್ರಶ್ನೆಗಳನ್ನ ಇಲ್ಲೇ ಕಟ್ ಆಫ್ ಮಾಡಿದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಬುಕ್ ಆಗಿದೆ. ಈಗ ಅವ್ರನ್ನ ಇನ್ವೈಟ್ ಮಾಡ್ಬೇಕು, ಎಲ್ಲಿಗೆ? ಬಿಸ್ನೆಸ್ಗೆ. ಹೌ ಟು ಇನ್ವೈಟ್ ಪ್ರಾಸ್ಪೆಕ್ಟ್ಸ್ ಇನ್ ಯುವರ್ MLM ಬಿಸ್ನೆಸ್. ಸೊ ಬಿಸ್ನೆಸ್ ಅಲ್ಲಿ ಇನ್ವೈಟ್ ಮಾಡ್ಬೇಕಂದ್ರೆ ಒಂದು ಸಸ್ಪೆನ್ಸ್. ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ ಕೋರ್ಸ್ ಲೀಡರ್ಸ್? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಸಸ್ಪೆನ್ಸ್ ಆಗಿ ಇನ್ವಿಟೇಷನ್ ಮಾಡೋದು ಹೇಗೆ? ನನ್ಗೆ ಕೆಲವೊಬ್ರದ್ದು ಸಸ್ಪೆನ್ಸ್ ಇನ್ವಿಟೇಷನ್ ಅಲ್ಲಿ ಎಕ್ಸಾಂಪಲ್ ಸಿಕ್ಕಿತ್ತು, ನಿಮ್ಗೆ ಹೇಳ್ಕೊಡ್ತೀನಿ. ಒಬ್ರು ಇನ್ವಿಟೇಷನ್ ಮಾಡಿದ್ರಂತ ಒಬ್ರಿಗೆ, ಇಲ್ಲಿ ಬಾಯಿಲಿ ನೀವೊಂದು ಪ್ರೋಗ್ರಾಮ್ ಇದೆ. ಏನು ಪ್ರೋಗ್ರಾಮು? ನಿನ್ ಬಾಯಿಲಿ, ಅವ್ನ್ ಮದುವೆ ಮಾಡ್ಕೊಳಕ್ ರೆಡಿ ಇದ್ದ, ನಿನ್ ಬಾಯಿಲಿ ನಿನ್ಗೆ ಬೇಕಾದವ್ರು ಸಿಗ್ತಾರೆ ಇಲ್ಲಿ ಮೋಸ್ಟ್ಲಿ, ಬಾಯಿಲಿ ಅಂತ ಕರ್ಕೊಂಡು ಹೋಗಿದ್ದಾನೆ. ಅವ್ನ್ ನೋಡ್ಬಿಟ್ಟು ಒಳಗಡೆ ಹೋಗಿದ್ರ ಮೊದ್ಲು, ನೋಡಪ್ಪ ನೀನ್ ಮದುವೆ ಮಾಡ್ಕೊಳಕ್ ಹುಡ್ಗಿ ಬೇಕು ಅಂತ ನೀನ್ ಹೇಳಿದ್ದೆ, ಕರ್ಕೊ ಬಂದಿದ್ದೀನಿ, ಇಲ್ಲಿ ಯಾರು ಇಷ್ಟ ಆಗ್ತಾರೋ ನೋಡ್ಕೋ, ಆಮೇಲೆ ಅವ್ರನ್ನ ಅವ್ರ ಫ್ಯಾಮಿಲಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡೋಣಂತೆ. ಆದ್ರೆ ಮೊದಲು ಈ ಪ್ರೋಗ್ರಾಮ್ ಏನು ಅಂತ ಹೇಳಿದ್ರೆ, ಇದು ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್. ಈ ಬಿಸ್ನೆಸ್ ತಿಳ್ಕೊ ಅಂದ್ರೆ 5 ನಿಮಿಷ ಹೊರಗಡೆ ನಿಲ್ಸಿ, ಮೈಂಡ್ ಓಪನ್ ಮಾಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಒಳಗಡೆ ಕೂರ್ಸಿದ್ದಾರೆ. ಅವ್ನು ಹುಡುಗಿ ನೋಡಕ್ ಬಂದ ಜೀವನ ನೋಡ್ಕೊಂಡು ಲೈಫ್ ಚೇಂಜ್ ಮಾಡ್ಕೊಂಡ. ನೋಡಿ ಹೆಂಗಿದೆ ಸಸ್ಪೆನ್ಸ್ ಇನ್ವಿಟೇಷನ್. ಒಂದು ಸಿನಿಮಾ ಪ್ರೋಗ್ರಾಮ್ ಬಂದಿದೆ, ಬಾಯಿಲಿ ಒಬ್ಬ ಹೀರೋ, ಅವ್ರ ಫೇವರೇಟ್ ಹೀರೋ ಇರ್ತಾರೆ. ಇವಾಗಂತ ಜನ ಹುಚ್ಚರು, ತಾವ್ ಹೀರೋ ಆಗಕ್ ರೆಡಿ ಇಲ್ಲ, ಯಾರೋ ಹೀರೋ ಆಗಿರ್ತಾರೆ ಅವ್ರವ್ರ ಎಫರ್ಟ್ ಮೇಲೆ. ಅವ್ರ ಜೊತೆಗಿರಕ್ಕೆ, ಅವ್ರ ಹೆಸರು, ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳಕ್ಕೆ, ಅವ್ರು ನೋಡಕ್ಕೆ ಜೀವನ ಪರ್ಯಂತ ಕಷ್ಟಪಡ್ತಾರೆ. ಒಬ್ಬ ಇದ್ದ ಮೊನ್ನೆ, ಉಪೇಂದ್ರ ನೋಡಕ್ಕೆ ಜೀವನ ಪರ್ಯಂತ ಒದ್ದಾಡಿದಾನಂತೆ. ಏನು ಗೊತ್ತಿಲ್ಲೋ, ಅವ್ರು ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೋಬೇಕಂತ ಇದೆಯೋ, ಬರೀ ಜೀವನ ಪರ್ಯಂತ ಪ್ರೇಕ್ಷಕರಾಗಿ ಉಳಿಬೇಕಂತ ಇದೆಯೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಅವನ್ನ ಕರೆದಿದ್ದು ಹೆಂಗೆ ಸಸ್ಪೆನ್ಸ್ ಅಲ್ಲಿ, ನಿನ್ನ ಫೇವರೇಟ್ ಹೀರೋ ಇದಾರಲ್ಲ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೆಸರು ಹೇಳ್ಬಿಟ್ಟು, ಬನ್ನಿ ಅವ್ರು ಮೀಟ್ ಮಾಡಿಸ್ತೀನಿ, ಇವತ್ತು ಆ ಪ್ರೋಗ್ರಾಮ್ ಬರ್ತಾರೆ, ಕರ್ಕೊಂಡು ಎಲ್ಲ ಬಂದಿಲ್ಲ. ಶುರುವಲ್ಲೇ ಹೇಳೋದು, ಬರ್ತಾರೆ, ಕೊನೆಯಲ್ಲಿ ಪ್ರೋಗ್ರಾಮ್ ನೀಟಾಗಿ ಅಟೆಂಡ್ ಮಾಡು. ಪ್ರೋಗ್ರಾಮ್ ಮುಗಿದ ನಂತರ ಹೊರಗಡೆ ಬಂದ್ಮೇಲೆ, ನೋಡಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತಾರಂತೆ, ಈ ಪ್ರೋಗ್ರಾಮ್ ಮಿಸ್ ಆಗಿದೆ ಅವ್ರದ್ದು, ಮುಗಿದ್ದು. ಆ ಪ್ರೋಗ್ರಾಮ್ ಮುಗಿದ್ ಬಂದ್ ಕ್ಲೀನ್ ಆಗಿ ಅಟೆಂಡ್ ಮಾಡಿ. ಇದು ಸಸ್ಪೆನ್ಸ್ ಇನ್ವಿಟೇಷನ್. 100ರಲ್ಲಿ 2 ಜನ 3 ಜನ ಅರ್ಥ ಮಾಡ್ಕೊಳ್ಬಹುದು. ಕರ್ಕೊಬಂದ್ ಕೂರ್ಸೋದ್ ನಮ್ ಜವಾಬ್ದಾರಿ. ನೋಡಿದ್ 100 ಜನರ ಜೀವನ ನೋಡಿದಾಗ ನಾನು ಈ ಬಿಸ್ನೆಸ್ ಮಾಡ್ಬೇಕಂತ ಬರುತ್ತೆ ಕೆಲವರಿಗೆ. ಇಲ್ಲ, ಕೆಲವೊಬ್ರು ಸಸ್ಪೆನ್ಸ್ ಆಗಿ ಇನ್ವಿಟೇಷನ್ ಮಾಡಿದೆಲ್ಲ, ನನಗೆ ಹೇಳ್ದೆ ಸುಳ್ಳು ಹೇಳಿ ಕರ್ಕ ಬಂದ್ಯಲ್ಲ ಅಂತ ನಿಮ್ಮನ್ನ ಬೇಜಾರು ಮಾಡ್ಕೊಳ್ಬಹುದು. ಆದ್ರೆ
ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಕರ್ಕೊಬಂದು ಕೂರ್ಸಿದ ನಂತರ ಶುರುವಲ್ಲೇ ಹೇಳಿ, ನೆಕ್ಸ್ಟ್ ಟೈಮ್ ಈ ತರ ಬರ್ತದೆ, ನಾನು ಇನ್ವೈಟ್ ಮಾಡ್ತೀನಿ, ಆದ್ರೆ ಇದು ನೋಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಸಕ್ ಪ್ರಯತ್ನ ಪಡಿ. ಇದು ಸಸ್ಪೆನ್ಸ್ ಇನ್ವಿಟೇಷನ್, ಏನು ಹೇಳಂಗಿಲ್ಲ. ಏನಾರು ಸೀಕ್ರೆಟ್ ಹೇಳಿ ಕರ್ಸ್ಬೇಕು ಪ್ರೋಗ್ರಾಮ್ ಒಳಗಡೆ ಬರೋ ತನಕ. ಏನು 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 ಅಂತ ಅಯ್ಯೋ ಸಸ್ಪೆನ್ಸ್ ಇನ್ವಿಟೇಷನ್. 100 ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದ್ ಹೋಗಿದಾವೆ. 100 ಕಂಪನಿಯವ್ರು 100 ತರ ಇನ್ವಿಟೇಷನ್ ಮಾಡಿದ್ದಾರೆ. ಜನರಿಗೆ ಇನ್ವಿಟೇಷನ್ ಮಾಡಿ ಒಂದ್ ಪ್ರೋಗ್ರಾಮ್ ಇದೆ ಬರ್ತಿ ಅಂದ್ರೆ ಮೋದಿ ಕೇರ್ದ ಅಂತ ಕೇಳೋ ಲೆವೆಲ್ಗೆ ಬೆಳೆದಿದ್ದಾರೆ, ಅಥವಾ ಇನ್ಯಾವುದೋ ಕಂಪನಿ ಹೆಸರು ಹೇಳೋ ಲೆವೆಲ್ಗೆ ಬೆಳೆದಿದ್ದಾರೆ. ಸೊ ಡೋಂಟ್ ವರಿ, ಅವ್ರಿಗೆ ಮೋದಿ ಕೇರ್ ಕಂಪ್ಲೀಟ್ ಗೊತ್ತು ಅಂತಲ್ಲ. ಗೊತ್ತಾಂಗಾದ್ರೆ ಮೋದಿ ಕೇರ್ ಹೇಳಂಗಾದ್ರೆ ಏನು ಗೊತ್ತು ಮೋದಿ ಕೇರ್ ಅಲ್ಲಿ. ಸೊ ಅದನ್ನ ಇಂಡೈರೆಕ್ಟ್ ಆಗಿ ಇನ್ವಿಟೇಷನ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಅಪರ್ಚುನಿಟಿ ಇದೆ, ಬನ್ನಿ ತಿಳ್ಕೊಳ್ಳಿ ನೋಡಿ ಅಂತ. ಮೋದಿ ಕೇರ್ ಅಂತ ಗೊತ್ತು ಅಂತ ಇಟ್ಕೊಳ್ಳಿ, ಎಲ್ಲ ಹೇಳಿದ್ರು ಅಂತ ಡೈರೆಕ್ಟ್ ಆಗಿ ಇನ್ವಿಟೇಷನ್ ಮಾಡೋದು. ಏನ್ ಗೊತ್ತು ಮೋದಿ ಕೇರ್ ಅಲ್ಲಿ, ಏನ್ ತಿಳ್ಕೊಂಡಿದ್ದೀರಾ ಹೇಳಿ, ಬನ್ನಿ ಮತ್ತೆ ನನ್ಗೊಂಚೂರು ತಿಳಿಸ್ಕೊಡಿ. ಇಲ್ಲ ನನ್ಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ, ಸಂಪೂರ್ಣವಾಗಿ ಮೋದಿ ಕೇರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ದೂರದಿಂದ ನಿಂತ್ಕೊಂಡು ಪ್ರಯತ್ನ ಪಡಕ್ ಟ್ರೈ ಮಾಡ್ತಾರೆ. ನಿನ್ನೆ ಒಬ್ರು ಬಂದಿದ್ರು ನನಗೆ, ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ರು. 4 ಸರಿ ಬಂದಿದ್ದೀನಿ, ಹಂಗೆ ಹೋಗಿದ್ದೀನಿ, ಹೋಗಿದ್ದೀನಿ. ಆದ್ರೆ ಇವಾಗ ಬಂದಿದ್ದೀನಿ, 100% ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅಚೀವ್ಮೆಂಟ್ ಆಗಿ ಲೀಡರ್ ಆಗಿದ್ದಾರೆ. ಇವತ್ತು ಸೀನಿಯರ್ ಡೈರೆಕ್ಟರ್ ಏನೋ ಅಚೀವ್ಮೆಂಟ್ ಆಗಿದೆ ನಮ್ಮ ಟೀಮ್ ಅಲ್ಲಿ. ಆದ್ರೆ ಬಂದು ಹೋಗಿರೋರು ಗೊತ್ತು, ತಿಳ್ಕೊಳಕ್ ಟ್ರೈ ಮಾಡಿದ್ದಾರೆ, ಅರ್ಥ ಆಗಿಲ್ಲ, ಬಟ್ ಇವತ್ತು ಅಚೀವ್ಮೆಂಟ್ ಆಗಿದ್ದಾರೆ. ಸೊ ಅದು ಬಹಳ ಮುಖ್ಯ. ಸೊ 4 ತರದ ಇನ್ವಿಟೇಷನ್ ಇದೆ ಮೋದಿ ಕೇರ್ಗೆ ಇನ್ವಿಟೇಷನ್ ಮಾಡಕ್ಕೆ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ವಿಟೇಷನ್ ಮಾಡಕ್ಕೆ. ಒಂದು ಸಸ್ಪೆನ್ಸ್, ಇನ್ನೊಂದು ಇಂಡೈರೆಕ್ಟ್, ಇನ್ನೊಂದು ಡೈರೆಕ್ಟ್, ಇನ್ನೊಂದು 3 ವೇ ಕಾಲಿಂಗ್. ಸಸ್ಪೆನ್ಸ್ ಅಂದ್ರೆ ಏನೋ ಸುಳ್ಳು ಹೇಳಿ ಕರ್ಸಿರ್ತೀರಿ ಪ್ರೋಗ್ರಾಮಿಗೆ. ಪ್ರೋಗ್ರಾಮ್ ಕೂತ್ಕೊಳ್ಳೋಕಿದ್ರು ಮೊದಲು ಸತ್ಯ ಹೇಳ್ಬೇಕು ನೀವು. ಟ್ರೈನಿಂಗ್ ಹಾಲ್ ಹೊರಗಡೆನೆ ಸತ್ಯ ಹೇಳ್ಬೇಕು. ಈ ತರದೊಂದು ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ನಾನು ನಿನ್ನ ಕರ್ಸಿರೋದು. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ, ಕ್ಲಾಸಿಗೆ ಕೂತ್ಕೊ. ಯಾಕಂದ್ರೆ ಕ್ಲಾಸಿಗೆ ಕೂರಕ್ಕಿದ್ರು ಮೊದಲೇ ನೀವು ಅವನಿಗೆ ಹೇಳೋದ್ರಿಂದ ಅವ್ನು ಕೂತ್ಕೊಳ್ತಾನೆ. ಒಂದ್ ವೇಳೆ ಇಲ್ಲ ನಾನು ಸುಳ್ಳು ಹೇಳಿದೆ, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿ ಕೂರ್ಸಕ್ ಟ್ರೈ ಮಾಡಿ. ಆದ್ರೆ ಕೂತ್ಕೊಂಡ್ರೆ ಅವ್ನ ಲೈಫ್ ಚೇಂಜ್ ಆಗುತ್ತೆ. ಇಂಡೈರೆಕ್ಟ್ ಈ ಸಸ್ಪೆನ್ಸ್ ಎಲ್ಲ ನಿಮ್ಮ ಐಡಿಯಾ, ನಿಮ್ ಕ್ರಿಯೇಟಿವಿಟಿ, ಅದಕ್ಕೆ ನಾವು ಇಂಟರ್ಫಿಯರ್ ಆಗೋದೇ ಇಲ್ಲ. ಇಂಡೈರೆಕ್ಟ್ ನೀವು ಡೈರೆಕ್ಟ್ ಆಗಿ ಹೇಳಲ್ಲ, ಒಂದು ಅವಕಾಶ ಇದೆ, ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ ಇಷ್ಟು ತನಕ ನೀವು ಪ್ರಾಸ್ಪೆಕ್ಟ್ ಲಿಸ್ಟು ಇದೆರಡೂನು ಹೇಳ್ಕೊಂಡು ಕರ್ಸ್ತೀರ. ಈ ತರದೊಂದು ಅವಕಾಶ ಇದೆ, ನೀನ್ ಲೈಫ್ ಚೇಂಜ್ ಮಾಡ್ಕೊಳಕ್ಕೆ ಬಾ ಅಂತ ಹೇಳಿ ಕರ್ಸ್ತೀರ. ಅದನ್ನ ಇಂಡೈರೆಕ್ಟ್ ಇನ್ವಿಟೇಷನ್ ಅಂತ ಕರಿತೀವಿ. ಡೈರೆಕ್ಟ್ ಅಂದ್ರೆ ಮೋದಿ ಕೇರ್ ಪ್ರೋಗ್ರಾಮಿಗೆ ಬಾ ಅಂತ ಕರೆಯೋದು ಡೈರೆಕ್ಟ್. ಇದು ಯಾರು ಕರಿಬಹುದು? ಯಾರು ಕಂಪ್ಲೀಟ್ ಮೋದಿ ಕೇರ್ ಬಗ್ಗೆ ಗೊತ್ತು, ಅವ್ರ ತರ ಫ್ಲಿಪ್ಚಾರ್ಟ್ ಇದೆ, ಕನೆಕ್ಟ್ ಮ್ಯಾಗಝಿನ್ ಇದೆ, ಬುಕ್ ಇದೆ, ಆರೋಗ್ಯ ಬುಕ್ಕು, ಇದು ಮೂರನ್ನು ಇಟ್ಕೊಂಡು ಪ್ಲಾನ್ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿದ್ದೀರಾ ಅಂದ್ರೆ ನೀವು ಮೋದಿ ಕೇರ್ ಪ್ರೋಗ್ರಾಮಿಗೆ ಬನ್ನಿ ಅಂತ ಕರಿಬೇಕು. ಏನ್ ಪ್ರೋಗ್ರಾಮ್ ಅಂತ ಕರೆದ್ರೆ, ಏನ್ ಪ್ರೋಗ್ರಾಮ್ ಅಂತ ಕೇಳಿದ್ರೆ, ಒಂದ್ ವೇಳೆ ಪ್ರೆಸೆಂಟೇಶನ್ ಆಗಿದ್ರೆ, ಪ್ರಾಡಕ್ಟ್ ಯೂಸರ್ ಆಗಿದ್ರೆ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಕರಿಬಹುದು ಪ್ರೋಗ್ರಾಮಿಗೆ. 3 ವೇ ಕಾಲಿಂಗ್ ಅಂದ್ರೆ ನೀವು, ನಿಮ್ಮ ಫ್ರೆಂಡು ಮತ್ತೆ ನಿಮ್ಮ ಅಪ್ಲೈನ್ 3 ಜನ ಫೋನಲ್ಲಿ ಮಾತಾಡ್ಬೇಕು. ಅವ್ರಿಗೆ ಹೇಳ್ಬೇಕು, ಅಪ್ಲೈನಿಗೆ ಮೊದಲೇ ಹೇಳಿಟ್ಕೊಂಡಿರ್ಬೇಕು, ಸರ್ ನನ್ನ ಫ್ರೆಂಡ್ ಈ ತರದವ್ರೊಬ್ರು ಇದ್ದಾರೆ, ಅವ್ರಿಗೆ ಬಿಸ್ನೆಸ್ ತಿಳಿಸ್ಕೊಡ್ಬೇಕು, ನಮ್ ಸಪೋರ್ಟ್ ಬೇಕು ಸರ್ ನನಗೆ ಅಂತ ಕೇಳಿದ್ರೆ ಅಪ್ಲೈನ್ ಟೈಮ್ ಕೊಡಕ್ ರೆಡಿ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ನಿಮ್ ಫ್ರೆಂಡಿಗೆ ಫೋನ್ ಮಾಡಿ, ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಅವ್ರು ಈ ತರ ಅಚೀವ್ ಮಾಡಿದ್ದಾರೆ, ಅವ್ರನ್ನ ನಿನ್ ಜೊತೆ ಮಾತಾಡ್ಸ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬೇಕು. 3 ವೇ ಕಾಲಿಂಗ್ ಇದು ಸಖತ್ತಾಗಿ ವರ್ಕ್ ಆಗುತ್ತೆ. ಈ 4ರಲ್ಲಿ ಯಾವ್ದನ್ನಾರು ಚೂಸ್ ಮಾಡಿ, ಆದ್ರೆ 4 ಒಟ್ಟಿಗೆ ಮಾಡಬೇಡಿ. ಒಂದೊಂದನ್ನ ಯೂಸ್ ಮಾಡ್ಕೊಂಡು ಇನ್ವಿಟೇಷನ್ ಕೊಡಿ ಪ್ರೋಗ್ರಾಮಿಗೆ. ಸೊ ಪ್ರೋಗ್ರಾಮ್ಗಳಲ್ಲಿ 4 ಒಟ್ಟು ತುಂಬಾ ಪ್ರೋಗ್ರಾಮ್ಸ್ಗಳಿದ್ದಾವೆ. ಇದರಲ್ಲಿ ಕೆಲವೊಂದು 8 ಪ್ರೋಗ್ರಾಮ್ಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಒಂದು ವೀಕ್ಲಿ ಕಾನ್ಫರೆನ್ಸ್ ಕಾಲ್, ಜಸ್ಟ್ ಈಗ ಝೂಮ್ ಕಾನ್ಫರೆನ್ಸ್ ಕಾಲ್ ಇರ್ಬೋದು ಅಥವಾ ಫೋನಲ್ಲಿ ಇರ್ಬೋದು. ಮೋದಿ ಕೇರ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ಅಲ್ಲಿಗೆ ಜನರನ್ನ ಇನ್ವೈಟ್ ಮಾಡೋದು. ಇಲ್ಲ ಒಂದು ಪ್ರೋಗ್ರಾಮ್ ಇದೆ, ಒಂದು ಕಾಲ್ ಇದೆ, ಅಟೆಂಡ್ ಮಾಡಿ, ಆ ಕಾಲಲ್ಲಿ ಇರಿ, ನಾವ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಇನ್ವಿಟೇಷನ್ ಮಾಡೋದು 4 ಇನ್ವಿಟೇಷನ್, ಆದ್ರೆ ಪ್ರೋಗ್ರಾಮಿಗೆ ಇನ್ವೈಟ್ ಮಾಡ್ತಾ ಇದೀರಿ ಅವ್ರನ್ನ. ಎಲ್ಲಿಗೆ? ಪ್ರೋಗ್ರಾಮಿಗೆ. ಎರಡನೇದು 2 on 1 ಮೀಟಿಂಗ್, ಅಂದ್ರೆ ಇಬ್ರು ಇದ್ದೀರಿ, ಒಬ್ರಿಗೆ ಮೀಟಿಂಗ್ ಕೊಡ್ತಾ ಇದ್ದೀರಿ. ನೀವು, ನಿಮ್ಮ ಅಪ್ಲೈನು, ನಿಮ್ ಗೆಸ್ಟ್ 3 ಜನ ಕೂತ್ಕೊಂಡು ಬಿಸ್ನೆಸ್ ಪ್ರೆಸೆಂಟೇಷನ್ಗೂ ಇನ್ವಿಟೇಷನ್ ಕೊಡ್ಬೋದು. ಟೀ ಪಾರ್ಟಿ ಅಂದ್ರೆ ಒಂದು ಟೀ ಪಾರ್ಟಿ ಇದೆ, ನಮ್ಮ ಮನೇಲಿ ಬನ್ನಿ ಅಂತ ಕರೆದು, ಅದು ಸಸ್ಪೆನ್ಸ್ ಅಲ್ಲಿ ಕರಿತೀರಿ, ಇಂಡೈರೆಕ್ಟ್ ಆಗಿ ಕರಿತೀರಿ, ಡೈರೆಕ್ಟ್ ಆಗು ಕರಿಬಹುದು. ನನ್ ಮನೆ ಕರೆದೆ, ನಮ್ಮ ಮನೆಗೆ ನಮ್ಮ ಮೋದಿ ಕೇರ್ ಟೀ ಪಾರ್ಟಿ ಇಟ್ಕೊಂಡಿದ್ವಿ, ಬನ್ನಿ. ಏನ್ ಮೋದಿ ಕೇರ್ ಟೀ ಪಾರ್ಟಿ? ಇಲ್ಲ ಹಿಂಗಿದೆ, ಬನ್ನಿ. ಓಕೆ, ಬಂದ್ರು, ಚೆನ್ನಾಗಾಯ್ತು, ಪ್ರಾಡಕ್ಟ್ ಚೆನ್ನಾಗಿ ಮೂವ್ ಆಗ್ತಾ ಇದೆ, ನಮ್ಗೆ ಸ್ಪಾನ್ಸರಿಂಗ್ ಚೆನ್ನಾಗಿ ಬರ್ತಾ ಇದೆ. ಆ ತರ
ವೀಕ್ಲಿ ಮೀಟಿಂಗ್ ರೆಗ್ಯುಲರ್ ಇನ್ಮೇಲೆ ವೀಕ್ಲಿ ಮೀಟಿಂಗ್ ಶುರುವಾಗುತ್ತೆ. ಪರಿವರ್ತನ್ ಆನ್ಲೈನ್ ಅಲ್ಲಿ ಇರ್ಬೋದು, ಆಫ್ಲೈನ್ ಇರ್ಬೋದು. ಆಫ್ಲೈನ್ ಬಂದು ನಿಮ್ಮ ಹತ್ರದ ಮೀಟಿಂಗ್ ಹಾಲ್ಗಳಲ್ಲಿ ಆಗುತ್ತೆ. ಸೊ ಆನ್ಲೈನ್ ಅಂದ್ರೆ ನಿಮ್ಗೆ ಝೂಮ್ ಅಲ್ಲಿ ನಿಮ್ಮ ಅಪ್ಲೈನ್ ಮಾಡಿಸಿ ಕೊಡ್ತಾರೆ. ಸೊ ಆಲ್ರೆಡಿ ಪರಮೇಶ್ ಶಿರಾ ಭಾಗದಿಂದ ಅದ್ಭುತ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಪರಿವರ್ತನ್ ಮತ್ತೆ ಶುರುವಾತು ಮತ್ತೆ ಹೆಲ್ತ್ ವರ್ಕ್ಶಾಪ್ ಅವರು ಟೀಮಿಗೆ ಮಾಡ್ಕೊಡ್ತಾ ಇದ್ದಾರೆ. ಅದನ್ನ ಅವರು ಸೂಪರ್ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ. 100 ಜನ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಸೊ ನೀವು ನಿಮ್ಮ ಅಪ್ಲೈನ್ ಮುಖಾಂತರ ಸಪೋರ್ಟ್ ತಗೊಂಡು ಪರಿವರ್ತನೆ ಶುರು ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ. ವೀಕ್ಲಿ ಮೀಟಿಂಗ್ ಪ್ರತಿ ವಾರ ಈ ಟೈಮಿಗೆ ಪರಿವರ್ತನೆ ಇರ್ತದೆ, ಈ ಟೈಮಿಗೆ ಶುರುವಾತ್ ಇರ್ತದೆ, ಈ ಟೈಮಿಗೆ ಹೆಲ್ತ್ ವರ್ಕ್ಶಾಪ್ ಇರುತ್ತೆ. ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ, ಖಂಡಿತ ರಿಸಲ್ಟ್ ಬರುತ್ತೆ. ಸೂಪರ್ ಸ್ಯಾಟರ್ಡೆ, ಸೂಪರ್ ಸಂಡೇ ಅಂತ ಇದೆ. ಸೂಪರ್ ಸ್ಯಾಟರ್ಡೆ ಅಂದ್ರೆ ಈಗ ಮಂಡೇ ಲೀಡರ್ ಅಂತ ಹೆಂಗೆ ಹೇಳ್ತದೆ ಅದರ ಸೂಪರ್ ಸ್ಯಾಟರ್ಡೆ. ಆ ಒಂದು ದಿನದಲ್ಲಿ ಆ ಟೈಮ್ ಅಲ್ಲಿ ಆ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಅದಕ್ಕೆ ಸೂಪರ್ ಸ್ಯಾಟರ್ಡೆ, ಸೂಪರ್ ಸಂಡೇ ಅಂತ ಕರೀತಾರೆ. ಸೊ ಅದೇ ರೀತಿ ರೆಕಾಗ್ನಿಷನ್ ಇವೆಂಟ್ ರೀಜನಲ್ ಅಲ್ಲಿ ನಡೀತದೆ. ರೆಕಾಗ್ನಿಷನ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ ಇರ್ಬೋದು, ಎನಿ ಒನ್ ಇವೆಂಟ್ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಇರುವಂತ ಕ್ಷೇತ್ರಗಳಲ್ಲಿ ಸಣ್ಣದಾಗಿ ಮಾಡ್ತಾ ಇರ್ತಾರೆ. ಅದನ್ನ ಅಟೆಂಡ್ ಮಾಡಿ. ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಆಗ್ತಾ ಇರುತ್ತೆ, ಅದನ್ನ ಅಟೆಂಡ್ ಮಾಡಿ. ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಆಗ್ತಾ ಇರುತ್ತೆ, ಅದನ್ನ ಅಟೆಂಡ್ ಮಾಡಿ. ಹೆಚ್ಚು ಪ್ರೋಗ್ರಾಮ್ಗಳಿಗೆ ಟೈಮ್ ಕೊಟ್ಟಷ್ಟು ನೀವು ಬೇಗ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ. ಇನ್ನ ಲೀಡರ್ಶಿಪ್ ಟ್ರೈನಿಂಗ್ ಇದೆಲ್ಲದಕ್ಕೂ ಕೂಡ ಇನ್ವೈಟ್ ಮಾಡಬಹುದು ಜನರನ್ನ. ಯಾರನ್ನ ಇನ್ವೈಟ್ ಮಾಡ್ತೀರಾ? ಈ ಲೀಸ್ಟ್ ಇದೆಯಲ್ಲ ಅವ್ರನ್ನ ಇನ್ವೈಟ್ ಮಾಡ್ಬೇಕು. ಹಾಗಾದ್ರೆ ಲೀಸ್ಟ್ ಯಾರನ್ನ ಮಾಡ್ಬೇಕು? ಯಾರು ಮಾಡ್ಬೇಕಂತ ಜಡ್ಜ್ ಮಾಡಂಗಿಲ್ಲ, ಎಲ್ರನ್ನೂ ಮಾಡ್ಬೇಕು. ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಯಾರನ್ನ ಬೇಕಾದ್ರೂ. ಇವ್ರನ್ನ ಕರೆಯೋಣ ಇವತ್ತಿನ ಪ್ರೋಗ್ರಾಮ್ಗೆ ಅಂತ ಸೆಲೆಕ್ಟ್ ಮಾಡಿ ಈ ಪ್ರೋಗ್ರಾಮ್ಗೆ ಇನ್ವಿಟೇಷನ್ ಕೊಡ್ತೀರಿ. ಪ್ರೋಗ್ರಾಮ್ ಯಾವ್ದಂತ ನೀವು ಚೂಸ್ ಮಾಡ್ತೀರಿ. ನೋಡಿ ಪ್ರೋಗ್ರಾಮ್ಗೆ ಕರೆಯೋದು ಒಂದು ಸ್ಕಿಲ್. ಸೊ ಸ್ಕಿಲ್, ಡೆಫಿನೆಟ್ಲಿ ಸ್ಕಿಲ್, ಅದೊಂದು ಕೌಶಲ್ಯ. ಯಾವ ತರ ಕರಿಬೇಕು? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲವೊಂದು ಟಿಪ್ಸ್ ಇದೆ. ಸೊ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೂರೇ ಇರೋದು ಈ ಬಿಸ್ನೆಸ್ ಅಲ್ಲಿ ಗ್ರೋ ಮಾಡಕ್ಕೆ. ಸೊ ಇದಕ್ಕಿಂತ ಮೊದಲು ನೀವು ಮಾಡ್ಬೇಕಾಗಿರೋದು ಮೊದಲನೇ ಕೆಲಸ, ನಿಮ್ಮ ಅಪ್ಲೈನ್ ಸಪೋರ್ಟ್ ಚಾರ್ಟ್ ರೆಡಿ ಮಾಡ್ಕೊಳ್ರಿ, ಡ್ರೀಮ್ ಚಾರ್ಟ್ ರೆಡಿ ಮಾಡ್ಕೊಳ್ರಿ, ಫ್ರೆಂಡ್ಸ್ ಬುಕ್ಸ್ ರೆಡಿ ಮಾಡ್ಕೊಳ್ರಿ. ಇದು 3 ನಿಮ್ ಕೈಲಿ ಇರುವಂತದ್ದು. ಇದು 3 ಯಾರು ಮಾಡುವಂತದ್ದು? ನೀವು ಮಾಡುವಂತದ್ದು. ಇನ್ನ 3 ಇದೆ, ಇದು ಜನರ ಹತ್ರ ಮಾಡುವಂತದ್ದು, ನೀವು ಹೊರಗಡೆ. ಇದು ಒಳಗಡೆ ಮಾಡುವಂತದ್ದು. ನೀವು ಬುಕ್ ಅಲ್ಲಿ ಬರೀತೀರಿ, ಫ್ರೆಂಡ್ಸ್ ಬುಕ್ ನ. ಸೊ ನೀವು ಡ್ರೀಮ್ ಚಾರ್ಟ್ ಬರೀತೀರಿ, ಅಪ್ಲೈನ್ ಸಪೋರ್ಟ್ ಚಾರ್ಟ್ ಬರೀತೀರಿ. ಅದು 3 ನಿಮ್ಗೆ ವೈಯಕ್ತಿಕ ಸಂಬಂಧಪಟ್ಟಿರೋದು. ಆದ್ರೆ ಈಗ ನೀವು ಟೀಮ್ ನ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಬೇಕಂದ್ರೆ 3 ಇಂಪಾರ್ಟೆಂಟ್ ಸ್ಕಿಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. 3 ವಿಷಯನ ಅರ್ಥ ಮಾಡ್ಕೊಳ್ಳಿ. 1 ಇನ್ವಿಟೇಷನ್, 2 ಪ್ರೆಸೆಂಟೇಷನ್, 3 ಮೆಂಟರಿಂಗ್ ಅಂದ್ರೆ ಫಾಲೋ ಅಪ್. ಅವರಿಗೆ ಪ್ರೆಸೆಂಟೇಷನ್ ಆದ ನಂತರ ಅವರಿಗೆ ಸಪೋರ್ಟ್ ಮಾಡೋದು, ಅವ್ರನ್ನ ಮೆಂಟರಿಂಗ್ ಮಾಡೋದು. ಅಂದ್ರೆ ಅವ್ರಿಗೆ ಏನ್ ಸರಿ, ಏನ್ ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಪ್ರತಿದಿನ ಅವರಿಗೆ. ಈಗ ನೋಡಿ, ನೀವು ತುಂಬಾ ಜನ ನಿನ್ನೆ ಮಂಡೇ ಲೀಡರ್ ಪ್ರೋಗ್ರಾಮ್ ಅಲ್ಲಿ ಸತೀಶ್ ಹೇಳ್ತಾ ಇದ್ರು, ನನ್ ಮೆಂಟರ್ ಅಂತ. ಆತರ ನಮಗೆ ಮೆಂಟರ್ ಒಬ್ರು ಇರ್ತಾರೆ. ನಮ್ ಸರಿ ತಪ್ಪುಗಳನ್ನ ತಿದ್ದಿ ಹೇಳೋರು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಳೋರು, ಏನ್ ಮಾಡೋದನ್ನ ಪದೇ ಫಾಲೋ ಅಪ್ ಮಾಡೋರ್ನ ಮೆಂಟರ್ ಅಂತ ಕರೀತಾರೆ. ಇದು 3 ಕೆಲಸ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನಿಮ್ಮ ಡ್ರೀಮ್ ಟೀಮ್ ಬಿಲ್ಡ್ ಮಾಡಕ್ಕೆ 3 ಕೆಲಸ ಮಾಡ್ಬೇಕು. 1 ಇನ್ವಿಟೇಷನ್ ಮಾಡ್ಬೇಕು, ಕರಿಬೇಕು ಜನರನ್ನ ಈ ಬಿಸ್ನೆಸ್ ನೋಡಕ್ಕೆ. ಈ ಬಿಸ್ನೆಸ್ ತೋರಿಸ್ಬೇಕು, ಪ್ರೆಸೆಂಟೇಷನ್ ಹೇಗಿದೆ ಈ ಬಿಸ್ನೆಸ್ ಅಂತ ತೋರಿಸ್ಕೊಡ್ಬೇಕು. ತೋರಿಸಿದ ನಂತರ ಏನ್ ಅರ್ಥ ಆಯ್ತು ಅಂತ ಕೇಳಿ ಅವರಿಗೆ ಬಿಸ್ನೆಸ್ ಕೊಡ್ಸಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಮೆಂಟರಿಂಗ್, ಇದು 3 ಇರೋದು ನೀವು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಕ್ಕೆ ಸೀಕ್ರೆಟ್. ಸೊ ನಿಮ್ಮ ಡ್ರೀಮ್ ಟೀಮ್ ನೀವು ವಿಡ್ತ್ ಅಲ್ಲಿ ಬೇಕಾದ್ರೆ ಬಿಲ್ಡ್ ಮಾಡಿ, ಡೆಪ್ತ್ ಅಲ್ಲಿ ಬೇಕಾದ್ರೆ ಬಿಲ್ಡ್ ಮಾಡಿ. ನೀವು ಇನ್ವಿಟೇಷನ್ ಮಾಡ್ತಾ ಇರೋದು ನಿಮ್ ಫ್ರಂಟ್ ಲೈನಿಗಾದ್ರೆ, ಪ್ರೆಸೆಂಟೇಷನ್ ಮಾಡ್ಕೊಡೋದು ನಿಮ್ಮ ಡೌನ್ ಲೈನ್ಸ್ಗೆ, ಮೆಂಟರಿಂಗ್ ಮಾಡಬಹುದು ನಿಮ್ಮ ಇಡೀ ಟೀಮ್ ನ. ಅರ್ಥ ಮಾಡ್ಕೊಳ್ಳಿ. ಇನ್ವಿಟೇಷನ್, ಪ್ರೆಸೆಂಟೇಷನ್, ಮೆಂಟರಿಂಗ್ ಅಂದ್ರೆ ಫಾಲೋ ಅಪ್. ಇದು 3 ತುಂಬಾ ಮುಖ್ಯ ನಿಮ್ಮ ಡ್ರೀಮ್ ಟೀಮ್ ನ ಬಿಲ್ಡ್ ಮಾಡಕ್ಕೆ. ಸೊ ಒಬ್ರು ಮಾತು ಹೇಳ್ತಾರೆ, ಸೊ ಡ್ರೀಮ್ ಟೀಮ್ ಬಗ್ಗೆ ಹೆಂಗ್ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಾಯ್ತಾ? 3 ಸೀಕ್ರೆಟ್. 1 ಹೇಳಿ ಎಲ್ಲ ನನ್ ಜೊತೆ. 3 ಸೀಕ್ರೆಟ್ ಇದೆ ನಿಮ್ ಡ್ರೀಮ್ ಟೀಮ್ ನ ಬಿಲ್ಡ್ ಮಾಡಕ್ಕೆ. 1 ಇನ್ವಿಟೇಷನ್. ಎಲ್ರು ಒಟ್ಟಿಗೆ ಹೇಳ್ರಿ. ಇನ್ವಿಟೇಷನ್, ಪ್ರೆಸೆಂಟೇಷನ್, ಮೆಂಟರಿಂಗ್ ಅಂದ್ರೆ ಫಾಲೋ. ಓಕೆ, ಇನ್ವಿಟೇಷನ್, ಪ್ರೆಸೆಂಟೇಷನ್, ಫಾಲೋ ಅಪ್. ಇನ್ವಿಟೇಷನ್, ಪ್ರೆಸೆಂಟೇಷನ್, ಮೆಂಟರಿಂಗ್. ಇದು ಮೆಂಟರಿಂಗ್ ಅಥವಾ ಫಾಲೋ ಅಪ್ 2 ಒಂದೇ. ಮೆಂಟರಿಂಗ್ ಅಂದ್ರೆ ಪ್ರತಿದಿನ ಗೈಡ್ ಮಾಡ್ತೀರಿ, ಫಾಲೋ ಅಪ್ ಅಂದ್ರೆ ಪ್ರತಿದಿನ ಗೈಡ್ ಮಾಡ್ತೀರಿ. ನಿಮ್ಮ ಡ್ರೀಮ್ ಟೀಮ್ ಬಿಲ್ಡ್ ಮಾಡಕ್ಕೆ ಇದು 3 ಸೀಕ್ರೆಟ್ ಇರೋದು. ಯಾರು ನೀವು ಡ್ರೀಮ್ ಟೀಮ್ ನ ಬಿಲ್ಡ್ ಮಾಡ್ಬೇಕಂತಿದ್ರಿ, ಇದು ನಿಮಗೆ ಕಷ್ಟ ಆಗುತ್ತೋ ಸುಖ ಆಗುತ್ತೋ ನನಗೆ ಅದ್ರ ಅವಶ್ಯಕತೆ ಇಲ್ಲ. ನಿಮ್ಗೆ ಮಾಡಕ್ ಬರುತ್ತೋ ಮಾಡಕ್ ಬರಲ್ಲ ಅದು ನನಗೆ ಬೇಕಾಗಿಲ್ಲ. ಕಲೀಲೇಬೇಕು, ಮಾಡ್ಲೇಬೇಕು. ಅವಾಗ್ಲೇ ನಿಮ್ ಡ್ರೀಮ್ ಟೀಮ್ ನ ಬಿಲ್ಡ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ
ಇವತ್ತು ಕಲ್ತಿಲ್ಲ ಅಂದ್ರೆ ನಾಳೆ ಕಲೀರಿ, ಆದ್ರೆ ಕಲಿಯಕ್ ಪ್ರಯತ್ನ ಪಡಿ, ಕಲಿಲೇಬೇಕು. ಕಲ್ತ್ರೆ ಮಾತ್ರ ನಿಮ್ಮ ಡ್ರೀಮ್ ಟೀಮ್ ನ ಬಿಲ್ಡ್ ಮಾಡಬಹುದು ಅಂತ ಹೇಳ್ತಾ ಒಂದೇ ಒಂದು ವಿಷಯ, ಇವರು ಡಾಕ್ಟರ್ ಸ್ಟೀವನ್ ಆರ್ ಕೋವೆ ಅಂತ, ಇವರು 7 ಹ್ಯಾಬಿಟ್ಸ್ ಆಫ್ ಹೈ ಎಫೆಕ್ಟಿವ್ ಪೀಪಲ್. ಹೈ ಎಫೆಕ್ಟಿವ್ ಪೀಪಲ್ ಅಂದ್ರೆ ಶ್ರೀಮಂತಿಕೆಯ ಅತ್ಯಂತ ಯಶಸ್ಸಿನ ಶಿಖರದಲ್ಲಿರುವಂತ ವ್ಯಕ್ತಿಗಳು 7 ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಪ್ರತಿದಿನ ಅವ್ರು ಅದನ್ನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಆ 7 ಸೀಕ್ರೆಟ್ ಗಳನ್ನ ಬರ್ದಿರುವಂತ ವ್ಯಕ್ತಿ ಇವರು. ಸೊ ಆ ವ್ಯಕ್ತಿ ಒಂದ್ ಮಾತು ಹೇಳಿದ್ದಾರೆ, ಸಾಧ್ಯ ಆದ್ರೆ ಎಲ್ರು 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬುಕ್ ಅನ್ನ ಕಂಪ್ಲೀಟ್ ಓದ್ರಿ. ಅದು ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಇದೆ. ಆ ಬುಕ್ ಅನ್ನ ಕಂಪ್ಲೀಟ್ ಓದ್ರಿ, ಖಂಡಿತ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ಇನ್ ಮೈ 40 years of working with people all over the world, I have been so impressed with the individual who are doing network marketing. These are passionate people working with the companies that have products or service that help real human needs. They are excited about their future and the possibility of having more freedom, both of time and finance. They are individual who want balance in their life and are willing to work hard and achieve it. ಏನ್ ಹೇಳ್ತಾರೆ ಅವರು ಅಂದ್ರೆ, ನನ್ನ 40ನೇ ವಯಸ್ಸು ತನಕ, ನನ್ನ 40ನೇ ವಯಸ್ಸು ನಾನು ಜನರ ಜೊತೆ ಕೆಲಸ ಮಾಡುತ್ತಾ ಇದ್ದೀನಿ ಪ್ರಪಂಚದಾದ್ಯಂತ. ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಇಂಡಿವಿಜುವಲಿ ಒಬ್ಬ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನಲ್ಲ, ಅವನನ್ನ ನೋಡ್ತಾ ಇನ್ಸ್ಪೈರ್ ಆಗಿದ್ದೀನಿ. ಅವರೆಲ್ಲ ಹೇಗೆ ಅಂದ್ರೆ ಯಾವಾಗ್ಲೂ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಾರೆ ಕಂಪನಿಗಳಲ್ಲಿ. ಅವರು ಪ್ರಾಡಕ್ಟ್ ಮಾರ್ತಾ ಇದ್ದವರು, ಸೇವೆ ಮಾಡ್ತಾ ಇದ್ದವರು, ಆದ್ರೆ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಜನರ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಅವರಿಗೆ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ ಅವರ ಫ್ಯೂಚರ್ ಮತ್ತೆ ಜನರ ಫ್ಯೂಚರ್. ಸೊ ಜನರ ಅಂದ್ರೆ ಹ್ಯೂಮನ್ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಕೇರ್ ತಗೊಳ್ತಾರೆ. ಸೊ ಪ್ರಪಂಚದಾದ್ಯಂತ ಸೊ ಬೋತ್ ಟೈಮ್ ಅಂಡ್ ಫೈನಾನ್ಸ್ ಅಲ್ಲಿ ತುಂಬಾ ಇಂಪ್ರೂವ್ ಆಗ್ತಾ ಇದ್ದಾರೆ. ದೇ ಆರ್ ಇಂಡಿವಿಜುವಲ್, ವೈಯಕ್ತಿಕವಾಗಿ ಅವರು ಬೆಳೀತಾ ಇದ್ದಾರೆ. ಜೊತೆಗೆ ಅವರು ಡಿಸೈಡ್ ಮಾಡಿದ್ದಾರೆ, ಸೊ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್ ಅಚೀವ್ ಇಟ್. ಅವ್ರಿಗೆ ಗೊತ್ತು, ಕೆಲ್ಸ ಕಠಿಣವಾಗಿ ಕೆಲಸ ಮಾಡ್ತಾರೆ ಮತ್ತೆ ಅದನ್ನ ಸಾಧಿಸ್ತಾರೆ, ಅತ್ಯಂತ ಹಾರ್ಡ್ ವರ್ಕ್ ಮಾಡ್ತಾರೆ, ಅಚೀವ್ ಮಾಡ್ತಾರೆ. ಸೊ ಇದು ಹೇಳಿರುವಂತ ವ್ಯಕ್ತಿ ಈ ಎಫೆಕ್ಟಿವ್ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಬುಕ್ ಬರ್ದಿರುವಂತ ವ್ಯಕ್ತಿ. ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಗಳು ಎಲ್ಲರೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಸಪೋರ್ಟ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸಪೋರ್ಟ್ ಮಾಡದಿರುವಂತವ್ರು ಯಾರು ಗೊತ್ತಾ? ಯಾರು ಕೈಲಾಗಲ್ಲ ಅವ್ರು ಮಾತ್ರ. ಯಾರು ಜೀವನದಲ್ಲಿ ಯಶಸ್ಸು ಆಗೋಕೆ ರೆಡಿ ಇಲ್ಲ ಅವ್ರು ಮಾತ್ರ ಮೂಲೆ ಗುಂಪು ಮಾಡಕ್ಕೆ, ಜನರನ್ನ ಡಿಸ್ಟರ್ಬ್ ಮಾಡಕ್ಕೆ. ನೆಗೆಟಿವ್ ಪೀಪಲ್ ಮಾತ್ರ ಡಿಸ್ಟರ್ಬ್ ಮಾಡ್ತಾರೆ. ಪಾಸಿಟಿವ್ ಪೀಪಲ್ ಯಾವತ್ತೂ ಸಕ್ಸಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಬೆಳ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ಸಬ್ಜೆಕ್ಟ್. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೀವು ಮಾಡ್ಬೇಕಾಗಿರೋದು ಇವತ್ತೇನ್ ಅರ್ಥ ಮಾಡ್ಕೊಂಡ್ರಿ? ಪ್ರಾಸ್ಪೆಕ್ಟ್ ಲಿಸ್ಟ್, ಇನ್ವಿಟೇಷನ್, ಪ್ರೆಸೆಂಟೇಶನ್, ಫಾಲೋ ಅಪ್, 4 ಕ್ಲಾಸ್ ಅರ್ಥ ಮಾಡ್ಕೊಂಡ್ರಿ. ಇನ್ನ ಡೀಪ್ ಆಗಿ ನಾವು ನಿಮಗೆ ಕೊಡ್ತೀವಿ. ಈಗ ನೀವು ಕಲ್ತ್ಕೋಬೇಕಾಗಿದ್ 3 ಕೆಲಸ. ನಿಮ್ಮ ಡ್ರೀಮ್ ಟೀಮ್ ಬಿಲ್ಡ್ ಮಾಡಕ್ಕೆ ಇನ್ವಿಟೇಷನ್ ಮಾಡ್ಬೇಕು, ಪ್ರೆಸೆಂಟೇಶನ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಇದು 3 ಮಾಡಿದ್ರೆ ನೀವು ಟೀಮ್ ಕಟ್ತೀರಿ. ನಿಮ್ ಫ್ರಂಟ್ ಲೈನ್ ಕಟ್ತೀರಿ, ನಿಮ್ ಪ್ರೆಸೆಂಟೇಶನ್ ಅವನ್ ಜೊತೆಗೆ ಹೋಗ್ಬಿಟ್ಟು ನಿಮ್ಮ ಫ್ರಂಟ್ ಲೈನ್ ಅನ್ನ ಬಿಲ್ಡ್ ಮಾಡಕ್ಕೆ ನಿಮ್ಮ ಅಪ್ಲೈನ್ ಗಳ ಸಪೋರ್ಟ್ ತಗೊಳ್ಬಹುದು. ನೀವು ಬಿಲ್ಡ್ ಮಾಡ್ಕೊಳ್ಳಕ್ಕೆ, ನಿಮಗೆ ನೀವು ಸಕ್ಸಸ್ ಅನ್ನ ಪಡ್ಕೊಳ್ಳಕ್ಕೆ, ನೀವು ಅಚೀವ್ ಮಾಡ್ಕೊಳ್ಳಕ್ಕೆ ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೋಬಹುದು. ನಿಮ್ಮ ಡೌನ್ ಲೈನ್ಸ್ ಗಳನ್ನ ಅಚೀವ್ ಮಾಡ್ಸೋದಕ್ಕೆ ನೀವು ಸಪೋರ್ಟ್ ಕೊಡಬೇಕು. ವಿಡ್ತ್ ಅಂಡ್ ಡೆಪ್ತ್ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಗಿರೀಶ್ ಕೆಬಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದಂತ ಕ್ಲಾಸ್. ಯಾಕೆ ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮೋದಿಕೆರಲ್ಲಿ ಬೆಳಿಬೇಕು. ಸೊ ಮೋದಿಕೆರಲ್ಲಿ ಸಕ್ಸಸ್ ಆಗ್ಬೇಕು. ಅವ್ರು ಅನ್ಕೊಂಡಿರುವಂತ ಅಚೀವ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಮೇಜರ್ ಆಗಿ ಸಪೋರ್ಟ್ ಆಗುವಂತದ್ದು ಪ್ರಾಸ್ಪೆಕ್ಟ್ ಲಿಸ್ಟ್. ಮತ್ತೆ ಆ ಒಂದು ಪ್ರಾಸ್ಪೆಕ್ಟ್ ಲಿಸ್ಟ್ ನ ಇಟ್ಕೊಂಡು ಅವ್ರ ಇನ್ವಿಟೇಷನ್ ಸ್ಕಿಲ್ ಅನ್ನ ಬೆಳೆಸ್ಕೊಂಡು ಅವರಿಗೆ ಪ್ರೆಸೆಂಟೇಶನ್ ನ ಕೊಟ್ಟು ಸೊ ಅವರಿಗೆ ಫಾಲೋ ಅಪ್ ಮಾಡೋದ್ರ ಮುಖಾಂತರ ಈ ಒಂದು ಡ್ರೀಮ್ ಟೀಮ್ ಜೊತೆಗೆ ಪ್ಲಾಟಿನಂ ಕೂಡ ಆಗಬಹುದು. ಅದ್ರ ಜೊತೆಗೆ ಸಾಧಕರ ಒಂದು ಲೈನಿಗೆ ಕೂಡ ಅವ್ರು ಬರ್ಬೋದು. ಸೋಮವಾರದ ಸಕ್ಸಸ್ ಸ್ಟೋರಿಲಿ ಕೂಡ ಅವ್ರು ಮಿಂಚಬಹುದು ಅನ್ನೋದನ್ನ ತೋರಿಸ್ಕೊಟ್ರಿ. ಸೊ ತುಂಬಾ ಖುಷಿ ಆಯ್ತು ಸರ್ ಇವತ್ತಿನ ಒಂದು ಕ್ಲಾಸು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಕೋಸ್ಟ್ ಲೀಡರ್ಸ್ ಸೊ ಶೇರ್ ಮಾಡ್ಬೋದು ಈ ಒಂದು ಕ್ಲಾಸ್ ಅಲ್ಲಿ. ನಿಮ್ಗೇನು ಏನ್ ಪಾಯಿಂಟ್ ಇದೆ ಆ ಒಂದು ಪಾಯಿಂಟ್ಸ್ ಅನ್ನ ಶೇರ್ ಮಾಡ್ಬೋದು. ಸೊ ಓವರ್ ಟು ಕೋಸ್ಟ್ ಲೀಡರ್ಸ್.
ಸೂಪರ್ ಸರ್. ಇವತ್ತು ಒಂದು ಒಳ್ಳೆ ಅದ್ಭುತವಾದಂತ ಕ್ಲಾಸ್ ಅನ್ನ ನಮ್ಗೆ ಕೊಟ್ಟಿದ್ದೀರಾ ಸರ್. ತುಂಬಾ ಯೂಸ್ ಆಯ್ತು. ಸೊ ಹೇಗೆ ಇನ್ವೈಟ್ ಮಾಡ್ಬೇಕು, ಸೊ ಇನ್ವೈಟ್ ಮಾಡಿದವರನ್ನ ಹೇಗೆ ಟೀಮ್ ಅನ್ನ ಪ್ರಾಸ್ಪೆಕ್ಟ್ ಲಿಸ್ಟ್ ಮುಖಾಂತರ ದೊಡ್ಡ ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು, ಹಾಗೆ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಹೇಗೆ ಒಂದು ಡ್ರೀಮ್ ಟೀಮ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೋಬಹುದು ಅನ್ನೋದನ್ನ ತುಂಬಾ ಆಕ್ಷನ್ ಓರಿಯೆಂಟೆಡ್ ಆಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಖಂಡಿತ ನಾವ್ ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಖಂಡಿತ ಈ ಎಲ್ಲಾ ಆ ಒಂದು ಸೀಕ್ರೆಟ್ ಅನ್ನ ಬಳಸ್ಕೊಳ್ತಾ ಹೋದ್ರೆ ಒಂದು ದೊಡ್ಡ ಟೀಮ್ ಪ್ರೊಡ್ಯೂಸ್ ಆಗುತ್ತೆ, ಮಿರಾಕಲ್ ಆಗುತ್ತೆ. ಸೊ 100 ಪ್ಲಾಟಿನಂ ವಿಷನ್ ಏನಿದೆ ಅದು ಖಂಡಿತ ಈಡೇರುತ್ತೆ. ಜೊತೆಗೆ ಮಿಲೇನಿಯರ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸೂಕ್ತವಾದಂತ ಒಂದು ಪ್ಲಾನ್ ಸ್ಟ್ರಕ್ಚರ್ ಅನ್ನ ನೀವು ಇವತ್ತು ನಮ್ಗೆ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಿಮ್ಮ ಡ್ರೀಮ್ ಟೀಮ್ ಅನ್ನ ಬಿಲ್ಡ್ ಮಾಡಕ್ಕೆ ನಿಮ್ಮ ಟೀಮ್ ಸ್ಟ್ರಕ್ಚರ್ ಫಸ್ಟ್ ರೆಡಿ ಮಾಡ್ಕೊಳ್ಳಿ, ಹೇಗಿರ್ಬೇಕು ಅಂತ. ಅದಕ್ಕೆ ಇನ್ವಿಟೇಷನ್ ಮಾಡಿ, ಪ್ರೆಸೆಂಟೇಷನ್ ಮಾಡಿ, ಫಾಲೋ ಅಪ್ ಮಾಡಿ. ಅದಕ್ಕೆ ಅಪ್ಲೈನ್ ಸಪೋರ್ಟ್ ಮಾಡ್ತಾರೆ, ಜೊತೆಗೆ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಈಗ ಕ್ವಶನ್ ಅಂಡ್ ಆನ್ಸರ್ ಸಮಯ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಕೊಡಕ್ ರೆಡಿ ಇದ್ದೀನಿ. ಎನಿ ಕ್ವಶನ್ಸ್ ಕೇಳಬಹುದು. ಸೊ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಡ್ರೀಮ್ ಟೀಮ್ ಬಿಲ್ಡ್ ಮಾಡ್ಕೊಳ್ಳಕ್ಕೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಎನಿ ಕ್ವಶನ್ಸ್ ಹ್ಯಾಂಡ್ ರೈಸ್ ಮಾಡ್ಬೋದು. ಕೆಲವ್ರು ಹೆಂಗೆ ಅಂದ್ರೆ ಪ್ರೋಗ್ರಾಮ್ ಮುಗಿದ ನಂತರ ಕಂಪ್ಲೀಟ್ ಏನ್ ಮಾಡ್ಬೇಕು ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಬಟ್ ಅರ್ಥ ಆಗ್ಲಿಲ್ಲ ಸರ್. ಸಿ, ಆಕ್ಷನ್ ತಗೊಳ್ದೆ ಏನು ಅರ್ಥ ಆಗಲ್ಲ ಈ ಬಿಸ್ನೆಸ್ ಅಲ್ಲಿ. ಏನೂ ಆಕ್ಷನ್ ತಗೊಳ್ದೆ ಏನು ಅರ್ಥ ಆಗಲ್ಲ. ಏನು ಅರ್ಥ ಆಗಿಲ್ಲ ಅಂದ್ರೆ ಸುಳ್ಳು ಹೇಳ್ತಿದ್ರಿ ಅಂತ ಅರ್ಥ. ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅರ್ಥ. ಯಾಕಂದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡು ಏನು ಅರ್ಥ ಆಗಿಲ್ವಾ? ಸೊ ವನಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ನಮಸ್ತೆ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್, ಆಕ್ಚುಲಿ ನಂದು 2 ಲೈನ್ ರಫ್ತಾರಿಗೆ ರೆಡಿ ಇದೆ. ಇನ್ನ 2 ಲೈನ್ ಆಗ್ಬೇಕು. ನಾನು ಇವಾಗ ಈ ಮಂತ್ 7 ಇಂದ 10 ಗೆ ಪ್ರಮೋಟ್ ಆಗಿದ್ದೀನಿ. ಎಸ್ ಮೇಡಮ್. ನನ್ಗೀಗ ಡೌಟ್ ಇರೋದೇನಂದ್ರೆ, ರಫ್ತಾರ್ ಮಾಡ್ಕೊಂಡ್ರೆ ನನಗೆ ಬೆನಿಫಿಟ್ ಜಾಸ್ತಿ ಸಿಗತ್ತಾ, ಅಥವಾ ಅದ್ ಮಾಡ್ದಲೆ ನಾನು ಜಸ್ಟ್ ಈಗ BV ಪಾಯಿಂಟ್ ಎಲ್ಲ ಜಾಸ್ತಿ ಇದೆಯಲ್ಲ ಸರ್, 1ಕ್ಕೆ 1.5% ಅನ್ನೋ ಹಾಗೆ, ಅಂದ್ರೆ 0.5% ಜಾಸ್ತಿ ಕೊಡೋ ಹಾಗೆ ಅದ್ ಮಾಡ್ಕೊಂಡ್ರೆ ನಂಗೆ ಬೆನಿಫಿಟ್ ಜಾಸ್ತಿ ಸಿಗತ್ತಾ ಅಂತ. ಸಿ ಮ್ಯಾಮ್, ನೀವೀಗ ರಫ್ತಾರ್ ಮಾಡಕ್ ಹೊರಟ್ರೆ ನಿಮ್ಗೆ ಅದು ಯೂಸ್ ಮಾಡ್ಕೋಬಹುದು, ಇದು ಯೂಸ್ ಮಾಡ್ಕೋಬಹುದು, ಎರಡು ಯೂಸ್ ಮಾಡ್ಕೋಬಹುದು. ಹೇಗೆ ಸರ್, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ? ಈಗ ಡಬಲ್ PV ಇರೋದು 10ನೇ ತಾರೀಕು ಲಾಸ್ಟ್ ಮಂತ್ ಮುಗ್ದೋಯ್ತು ಅಲ್ವಾ? ನಾ ಮಾಡ್ಕೊಂಡಿದ್ದೀನಿ. ಸೊ ಈಗ 18ನೇ ತಾರೀಕು ನ್ಯೂ ಜಾಯ್ನಿಂಗ್ ಆಪ್ಷನ್ ಇದೆ. ಹೌದು ಸರ್. ರಫ್ತಾರ್ ಇರೋದು ನೀವು ನಿಮ್ಮ 4 ಫ್ರಂಟ್ ಲೈನ್ ಗಳಿಗೆ ಮಿನಿಮಮ್ 100 PV ಮಾಡಿಸ್ಬೇಕಂತ. 100 PV. ನೀವು 100 PV ಮಾಡಿ ನಿಮ್ಮ 4 ಫ್ರಂಟ್ ಲೈನ್ ಗಳಿಗೆ 100 PV ಮಾಡಿಸಿ ನಿಮ್ಗೆ ರಫ್ತಾರ್ ಸಿಗುತ್ತೆ ಅಂತ ಅಲ್ವಾ? ಹೌದು. ಈಗ ನೀವು 100 PV ಮಾಡ್ಸಕ್ ವರ್ಕ್ ಮಾಡಿದ್ರೆ 50 PV ನಿಮ್ಗೆ ಎಕ್ಸ್ಟ್ರಾ ಫ್ರೀ ಬರುತ್ತೆ. ಹೌದು. 50 ಎಕ್ಸ್ಟ್ರಾ PV ಬಂತಂದ್ರೆ 400 ಪ್ಲಸ್ 500 PV ಬರೋ ಜಾಗದಲ್ಲಿ 750 PV ಬರುತ್ತೆ. ಈ PV ನಿಮಗೆ ಡೈರೆಕ್ಟರ್ ಆಗಕ್ಕೆ ಹೆಲ್ಪ್ ಆಗುತ್ತೆ. 4001 PV ರೀಚ್ ಮಾಡಿ ಡೈರೆಕ್ಟ್ ಅಚೀವ್ಮೆಂಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಸರ್. ಇದೇನು ಡಬಲ್ PV ಬೆನಿಫಿಟ್. ಅದೇ ನೀವು ಅದೇ ವರ್ಕ್ ಅಲ್ಲಿ ರಫ್ತಾರ್ ಏನ್ ತಗೊಳ್ತೀರಾ ಅಂದ್ರೆ ನಿಮಗೆ 50% ಎಕ್ಸ್ಟ್ರಾ. ಈಗ ಉದಾಹರಣೆಗೆ ನಿಮ್ ಚೆಕ್ ಈ ಮಂತ್ 2000 ಬರ್ತದೆ ಅಂತ ಅನ್ಕೊಳ್ಳಿ, ಸರಿನಾ? ಈಗ ನಿಮ್ಗೆ 50% ಬರ್ತಾ ಇತ್ತು, ಈ ಮಂತ್ ಅಲ್ಲಿ ನಿಮ್ಗೆ 75% ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಅಂದ್ರೆ 25% ಎಕ್ಸ್ಟ್ರಾ ನಿಮ್ಗೆ ಈ ಮಂತ್ ಕೊಡ್ತಾರೆ. ಅಂದ್ರೆ 2000 ರೂಪಾಯಿ ಬರೋ ಜಾಗದಲ್ಲಿ ನಿಮ್ಗೆ 1000 ರೂಪಾಯಿ ಸೇರಿಸಿ 3000 ಬರ್ತಾ ಇತ್ತು. ಈಗ 75% ಅಂತ ಹೇಳಿದ್ರೆ 2000 ರೂಪಾಯಿಗೆ ಎಷ್ಟು ಬರುತ್ತೆ? 2000ಕ್ಕೆ 75%. 2000 ರೂಪಾಯಿಗೆ 75%. 1500 ಬರುತ್ತೆ. 1500 ನಿಮಗೆ ಆಡ್ ಆಗುತ್ತೆ. ಅಂದ್ರೆ 3000 ಬರೋದ್ರಲ್ಲಿ 3500 ಬರುತ್ತೆ. 3500 ಬರುತ್ತೆ. ಕ್ಲಾರಿಟಿ ಬಂತ ನಿಮಗೆ? ಎಸ್ ಸರ್, ಬಂತು. ಇದರ ಪ್ರತಿ ತಿಂಗಳ ಒಂದಲ್ಲ ಒಂದು ರೀತಿ ಆಫರ್ ಕೊಡ್ತಾ ಇರ್ತಾರೆ. ಏನ್ ಆಫರ್ ಇದೆ ಈ ಮಂತ್ ನೀವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ 1ನೇ ತಾರೀಕಿಗೆ ಕೂತ್ಕೊಂಡು ಆಫರ್ ಏನ್ ಈ ಮಂತ್ ಇಂದು ಕೂತ್ಕೊಂಡು ಬರೀರಿ. ಫಸ್ಟ್ ಈ ಮಂತ್ ಆಫರ್ ಏನು, ಈ ಆಫರ್ ನೀವು ಯೂಸ್ ಮಾಡ್ಕೊಂಡು ನೀವೇನ್ ಅಚೀವ್ ಮಾಡ್ಬೇಕು ಬರೀರಿ. ನೆಕ್ಸ್ಟ್ ಖಂಡಿತ ಸಕ್ಸಸ್ ಕಡೆ ಹೋಗ್ಬೋದು. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ತುಂಬಾ ಥ್ಯಾಂಕ್ಸ್ ಸರ್. ವೆಲ್ಕಮ್. JV ವೀರಪ್ಪ ಅವ್ರು ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ತಾರೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ನನಗೆ ಏನು ಅಂತಂದ್ರೆ, ನಾನು ಮೊನ್ನೆ ಒಬ್ಬರಿಗೆ
ಒಂದು 7,000 ರೂಪಾಯಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಡಿದ್ದೀನಿ ಸರ್ ನಾನು. ಹಾ ಅವ್ರನ್ನ ಮತ್ತೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನೇ ಸೇರ್ಸ್ಕೊಂಡಿನಿ ಸರ್ ನಾನು. ಹ್ಮ್ ಅವ್ರಿಗೆ ಮೋದಿಕೇರಿ ಜಾಯಿನ್ ಮಾಡೀನಿ ಸರ್ ನಾನು. ಹ್ಮ್ ಆಮೇಲೆ ಮತ್ತೆ ನಿನ್ನೆ ನನಗ ಒಬ್ಬರನ್ನ ಯಾರೋ ಮೋದಿಕೇರಿಗೆ ಜಾಯಿನ್ ಮಾಡ್ಬಿಟ್ಟು ಅವ್ರು ಯಾಕೋ ಇದನ್ ಮಾಡಿದ್ದಿಲ್ಲ ಸರ್. ಅವ್ರು ಸುಮ್ಮನೆ ಈಗ ಆಗಿದ್ದಿಲ್ಲ. ಪ್ರಶ್ನೆ ಏನು ಅಂತ ಹೇಳಿ ನಂಗೆ ಡೈರೆಕ್ಟ್ ಆಗಿ. ಸರ್ ನನ್ನ ಪ್ರಶ್ನೆ ಇಷ್ಟು ಸರ್, ನನಗೆ ಈಗ ಹೊಸದಾಗಿ ನಾನು ಯಾರಿಗಾರ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ನೋಡಿ ಸರ್ ನಾನು. ಮಾಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ PV ಬರ್ತದೆ ಇಲ್ಲ ಸರ್? ಇವು ಈ ಮಂತ್ 18ನೇ ತಾರೀಕು ಒಳಗಡೆ ಮಾಡಿದ್ರೆ ಎಕ್ಸ್ಟ್ರಾ PV ಬರುತ್ತೆ. 18ನೇ ತಾರೀಕು ಲಾಸ್ಟ್. ಹ್ಞೂ ಸರ್. ಹೊಸ ಜನರಿಗೆ 18ನೇ ತಾರೀಕು 50% ಎಕ್ಸ್ಟ್ರಾ PV ಬರುತ್ತೆ ಸರ್. ಮತ್ತೆ ಅವ್ರಿಗೆ ನಾನು ಅವ್ರು ಹಂಗೆ ಸ್ಪಾನ್ಸರ್ ಮಾಡೋ ಬದ್ಲಿ ಅವ್ರಿಗೆ ಹೇಳಿದ್ನಿ ಸರ್, ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ರಿ, ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿನಿ ಸರ್. ಆಯ್ತಂತ ಒಪ್ಕೊಂಡ್ರು ಸರ್. ಸೂಪರ್, ಚೆನ್ನಾಗಿ ಕೆಲಸ ಮಾಡ್ತಿದ್ರಿ. ಆಲ್ ದಿ ಬೆಸ್ಟ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ವೆರಿ ಗುಡ್. ಕಂಪಲ್ಸರಿ KYC ಆಗ್ಬೇಕು ಸರ್. ಕಂಪಲ್ಸರಿ KYC ಅಪ್ಡೇಟ್ ಆಗ್ಬೇಕು. ಅವ್ರೆ ಕೇಳಿಸ್ಕೊಳ್ಳಿ, ಪರಮೇಶ್ವರ್ ಮತ್ತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಿಮಗೆ. ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡು ಪಾನ್ ಕಾರ್ಡು ಕೊಡದೆ ನೀಟಾಗಿ ಕಂಪನಿ ಸಬ್ಮಿಟ್ ಮಾಡದೆ KYC ಕಂಪ್ಲೀಟ್ ಆಗದೆ ಆ PV ಬರಲ್ಲ, ಎಕ್ಸ್ಟ್ರಾ PV ಬರೋದಿಲ್ಲ. ರೇವಣ್ಣ ಅವರೇ ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ತಾ ಇದ್ರೆ. ನೆಕ್ಸ್ಟ್ ವಿಷ್ಣು ಅವ್ರು ಮಾತಾಡ್ಬೋದು. ಸೊ ಲಾಸ್ಟ್ ಸ್ವಾಮಿ ಅವರು ಲಾಸ್ಟ್ ಮಾತಾಡ್ಬೋದು. ಹೇಳಿ ನೆಕ್ಸ್ಟ್. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೇವಣ್ಣ ಅವರೇ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಾನು ತುಂಬಾ ಕಡೆ ಹೋಗ್ತಾ ಇದ್ದೀನಿ, ಬರೀ ಹೆಲ್ತ್ ಪ್ರಾಡಕ್ಟ್ ನನ್ನ ಕಾನ್ಸೆಪ್ಟ್ ಆಗಿದೆ. ನೋನ್ ಯೂಸ್ ಕೊಡ್ತಾ ಇದ್ದೀನಿ, ತುಂಬಾ ರಿಸಲ್ಟ್ ಬಂದಿದೆ. ಈ ನಾಟ್ಯ ಔಷಧಿ ತಗೊಳ್ತೀರಾ ಸರ್, ಲಕ್ಕ ಹೊಡ್ತಿರೋರು, ಬಟ್ ಔಷಧಿ ಜೊತೆಗೆ ನಮ್ಗೆ ಕೊಡ್ಬಹುದು. ನಮ್ದು ಎಲ್ಲದೂ ಕೂಡ ನ್ಯೂಟ್ರಿಷನ್ಸ್, ಫುಡ್ ಸಪ್ಲಿಮೆಂಟ್. ಕೇಳಿಸ್ಕೊಳ್ಳಿ, ಯಾವುದೇ ಊಟ ಬಿಟ್ಟು ಮೆಡಿಸಿನ್ ತಗೊಳಕ್ ಹೇಳ್ತಾರ? ಊಟದ ಜೊತೆ ಮೆಡಿಸಿನ್ ತಗೊಳಕ್ ಹೇಳ್ತಾರಲ್ವಾ? ಯಾವ್ದಾದ್ರು ಊಟ ಬಿಟ್ಟು ಮೆಡಿಸಿನ್ ತಗೊಳಕ್ ಹೇಳ್ತಾರ? ಇಲ್ಲ, ಊಟ ಬಿಟ್ಟು ಮೆಡಿಸಿನ್ ತಗೊಳಕ್ ಹೇಳಲ್ಲ. ಸೊ ಊಟದ ಜೊತೆ ಮೆಡಿಸಿನ್ ತಗೊಳಕ್ ಹೇಳ್ತಾರೆ. ಮತ್ತೆ ಆಯುರ್ವೇದಿಕ್ ಯಾರೆಲ್ಲ ಕೊಡ್ತಾ ಇದಾರೆ ಅವ್ರಗಳಿಗೆ ನಮ್ಮ ಪ್ರಾಡಕ್ಟ್ ತೋರಿಸಿ ಅವರೇ ಸಜೆಸ್ಟ್ ಮಾಡ್ತಾರೆ ತಗೊಳ್ಬೇಕಾ ಬೇಡವಾ ಅಂತ. ಯಾಕೆಂದ್ರೆ ಆಯುರ್ವೇದಿಕ್ ನಮ್ಮ ಮುಂಚೆ ಪ್ರಾಡಕ್ಟ್ ಬಗ್ಗೆ ವಿವರವಾಗಿ ಹೇಳಿದ್ರೆ, ಮುಂಚೆ ಪ್ರಾಡಕ್ಟ್ ಬಗ್ಗೆ ವಿವರವಾಗಿ ಹೇಳಿದಾಗ ನೋಡೋಣ ತಗೊಳ್ಳೋಣ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ತೋರಿಸ್ತಾರ, ಖಂಡಿತವಾಗ್ಲಿ ನನಗೆ ಬೇಕು ಕೊಡಪ್ಪ ಅಂತ ಕೇಳ್ತಾರೆ. ಸರಿ, ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಯಾವ್ದಾದ್ರು ಫೋನ್ ರಿಸೀವ್ ಮಾಡಿದ್ರಾ? ಫೋನ್ ಬಂದಿತ್ತ ನಿಮಗೆ ಕ್ಲಾಸ್ ಶುರು ಮಾಡಿದ್ಮೇಲೆ ನಿಮ್ಮ ಮೊಬೈಲ್? ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಯಾವ್ದಾದ್ರು ಫೋನ್ ಬಂದಿತ್ತ? ಫೋನ್ ರಿಸೀವ್ ಮಾಡಿದ್ರೆ ನೀವು? ಇಲ್ಲ ಸರ್. ಅದು ಸೌಂಡ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ಮ ಮೊಬೈಲ್ ಅಲ್ಲಿ, ಕೊರ 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 ಸೌಂಡ್ ಬರ್ತಾ ಇದೆ, ಅದಕ್ಕೆ ಕೇಳಿದೆ. ಸರಿ, ಓಕೆ, ಥ್ಯಾಂಕ್ ಯು. ಸೊ ಎಸ್, ನೆಕ್ಸ್ಟ್ ವಿಷ್ಣು ಎಸ್ ಅವ್ರು ಮಾತಾಡಬಹುದು. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್, ನಮಸ್ತೆ ಸರ್. ಗುಡ್ ಮೋದಿಕೇರ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನ್ ಸರ್ ಪುಷ್ಪಾ ವಿಷ್ಣು ಮಧುಗಿರಿಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ನಂದು ಒಂದು ಕ್ವಶನ್ ಏನಂದ್ರೆ, ನನ್ನ ಪಾರ್ಟ್ನರ್ ಹೊನ್ನಮ್ಮ ಮೇಡಮ್ ಅಂತ ಇದ್ದಾರೆ, ಅವ್ರ ಪಾರ್ಟ್ನರ್ ಒಬ್ರು ಅಜಿತ್ ಸರ್ ಅಂತ ಇದ್ದಾರೆ ಸರ್. ಸರ್ ಅವ್ರ ಫ್ರೆಂಡ್ ಲೈನ್ ಅಲ್ಲಿ ಜಯಸೀಮಾ, ಇಬ್ರು ಒಂದೇ ಲೆವೆಲ್ ಅಲ್ಲಿ ಇದ್ದಾರೆ ಸರ್, 10% ಅಲ್ಲಿ ಇದ್ದಾರೆ. ಸೊ ಡಿಫರೆನ್ಸ್ ಅಮೌಂಟ್ ಜಯಸೀಮಾ ಕಡೆಯಿಂದ ಬರಲ್ಲ. ಮತ್ತೆ ಅಜಿತ್ ಸರ್ ಅವ್ರ ಅತ್ತೆ ಒಬ್ರು ಬೈ ಮಾಡಿದ್ದಾರೆ ಸರ್, ಅವ್ರ ಕೆಳಗಡೆ ಅಜಿತ್ ಸರ್ ಅವ್ರ ಅತ್ತೆಯವರು, ಅವ್ರದ್ದು 32 ರೂಪಾಯಿ ಅಕೌಂಟಿಗೆ ಬಂದಿದೆ. ನೆಕ್ಸ್ಟ್ ಅಜಿತ್ ಸರ್ ಅವರ ಪರ್ಸನಲ್ ಬಿವಿಗೆ 102 ರೂಪಾಯಿ ಬಂದಿದೆ ಸರ್. 134 ರೂಪಾಯಿ ಬರ್ಬೇಕು, ಬಟ್ ಕಂಪನಿಯಿಂದ 344 ರೂಪಾಯಿ ಬಂದಿದೆ. ಹೇಗೆ ಮೇಡಮ್ ಅಂತ ಕೇಳಿದ್ರು ಸರ್. ಜಾಸ್ತಿ ಬಂದಿದ್ಯಾ? ಹಾ, ಎಸ್ ಸರ್. ಜಾಸ್ತಿ ಬಂದಿದೆ ಅಂದ್ರೆ ನೀವು ಲಾಸ್ಟ್ ಮಂತ್ ಬಿಫೋರ್ ಲಾಸ್ಟ್ ಮಂತ್ ಯಾವ್ದೋ ಕಡಿಮೆ ಇತ್ತು, ಚೆಕ್ 100 ರೂಪಾಯಿ ಒಳಗಡೆ ಇತ್ತು, ಅದು ಬಂದಿರಲ್ಲ, ಅದು ಆಡ್ ಆಗಿ ಬಂದಿರುತ್ತೆ. ಇಲ್ಲ ಸರ್, ಅವರು ಅದೇ ದಿನನೇ ಸರ್, ಅದೇ ಮಂತ್ ಅಲ್ಲೇ ಬೈ ಮಾಡಿರೋದು ಸರ್ ಅಜಿತ್ ಸರ್. ಜಯಸಿಂಹ ಸರ್ನು ಅದೇ ಮಂತ್ ಅಲ್ಲೇ ಮಾಡಿರೋದು. ಅವ್ರ ಅತ್ತೇನು ಒಂದೇ ತಿಂಗಳಲ್ಲೇ ಸರ್ ಬೈ ಮಾಡಿರೋದು. ಲಾಸ್ಟ್ ಮಂತ್ ಮಾಡಿಲ್ಲ, ಅದಕ್ ಮುಂಚೆನೂ ಮಾಡಿಲ್ಲ ಸರ್ ಅವರು. ಓಕೆ, ಅವರು ಡಿಫರೆಂಟ್ ಲೈನ್ ಸ್ಪಾನ್ಸರ್ ಮಾಡಿದಾರ? 4 ಸ್ಪಾನ್ಸರ್ ಇದೆಯಾ? ಸರ್ ಮಾಡಿದ್ದಾರೆ, ಅವ್ರು ಯಾರು ಬೈ ಮಾಡಿಲ್ಲ ಸರ್. ಓಕೆ, ಸೊ ಹಾಗಾದ್ರೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ ನಿಮ್ಮ ಅಪ್ಲೈನ್ ಹತ್ರ ಸ್ಟ್ರಕ್ಚರ್ ತೋರಿಸಿ ಅವ್ರು ಹೇಳ್ಕೊಡ್ತಾರೆ. ಓಕೆ, ಮೋದಿಕರಲ್ಲಿ ನಿಮ್ ದುಡ್ಡು
ಯಾರು ಮೋದಿಕೇರ್ ಇಟ್ಕೊಳಲ್ಲ. ಮೋದಿಕೇರ್ ಸುಮ್ನೆ ದುಡ್ಡು ಕೊಡಲ್ಲ ನಿಮಗೆ. ನೀವೇನೋ ಒಂದ್ ಮಾಡಿರ್ಬೇಕು ಅವಾಗ್ಲೇ ಕೊಡುವಂತದ್ದು. ಓಕೆನಾ? ಓಕೆ ಸರ್. ಅಪ್ಲೈನ್ ಆ ಕ್ಯೂರಿಯಾಸಿಟಿ ಇದ್ದು ನಾನು ಕ್ಲಿಯರ್ ಮಾಡ್ಕೋಬೇಕಂತಿದ್ರೆ ಅಪ್ಲೈನ್ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೊ. ನಾನ್ ಕ್ಲಾರಿಟಿ ಕೊಡ್ತೀನಿ ಸರ್ ಆಮೇಲೆ ಕ್ಲಾಸ್. ಪರ್ಸನಲ್ ಓಕೆ ಸರ್. ಸ್ವಾಮಿ ಬಿವಿ ಮಾತಾಡಬಹುದು. ಸ್ವಾಮಿ ಬಿವಿ. ಸ್ವಾಮಿ ಬಿವಿ ಮಾತಾಡಬಹುದು. ಓಕೆ, ಥ್ಯಾಂಕ್ ಯು. ಕಿರಣ್ ಕುಮಾರ್ ಮಾತಾಡಬಹುದು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಿರಣ್. ಸರ್, KYC ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಪ್ಡೇಟ್ ಮಾಡಿದ್ರೆ ಸಾಕಾಗುತ್ತೆ, ಇಲ್ಲ ಮಸ್ಟ್ ಅಂಡ್ ಶುಡ್ ಪ್ಯಾನ್ ಕಾರ್ಡ್ ಇದು ಅಪ್ಲೈ ಮಾಡ್ಬೇಕು ಸರ್? ಸಿ, KYC ಅಂದ್ರೆ ಒಂದೇ ಒಂದು, ಅದೇನಂದ್ರೆ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಂದ್ರೆ ಅಡ್ರೆಸ್ ಪ್ರೂಫ್, ID ಪ್ರೂಫ್ ಎರಡನ್ನೂ ಸಬ್ಮಿಟ್ ಮಾಡಿದ್ರೆ ಸಾಕು. ಪಾನ್ ಕಾರ್ಡ್ ಬಂದು ನಿಮ್ಗೆ ನಿಮ್ಮ ಹತ್ರ ನೆಟ್ವರ್ಕ್ ಇಲ್ಲ, ದಯವಿಟ್ಟು ಸಾರಿ ಸರ್, ನಾನು ಅದನ್ನ ಸ್ವಾಮಿ ಬಿವಿ ಅವರಿಗೆ ನಿಮ್ಮ ಹತ್ರ ನೆಟ್ವರ್ಕ್ ಇಲ್ಲ, ನಿಮ್ಮ ಹತ್ರ ಮಾತಾಡಕ್ ಆಗ್ತಿಲ್ಲ ನನ್ನ ಕೈಲಿ, ಸಾರಿ. ಸೊ ಕಿರಣ್ ಕುಮಾರ್ ಸರ್, ನಾನು ನಿಮ್ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. KYC ಅಂದ್ರೆ ಅಡ್ರೆಸ್ ಪ್ರೂಫ್ ಮತ್ತೆ ID ಪ್ರೂಫ್ ಅಷ್ಟೇ. ಅಲ್ಲಿ ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಆಗೋದಿಲ್ಲ. ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅಥವಾ ಎನಿಥಿಂಗ್, ನೀವು ಅಡ್ರೆಸ್ ಪ್ರೂಫಿಗೆ ಗ್ಯಾಸ್ ಬಿಲ್ ಕೊಡ್ಬೋದು, ಕರೆಂಟ್ ಬಿಲ್ ಕೊಡ್ಬೋದು, ಈ ತರ. ID ಪ್ರೂಫಿಗೆ ಪಾನ್ ಕಾರ್ಡ್ ಕೊಡ್ಬೋದು, ನೀವು ವೋಟರ್ ID ಕೊಡ್ಬೋದು, ಪಾಸ್ಪೋರ್ಟ್ ಕೊಡ್ಬೋದು, ಈ ತರ ಯಾವ್ದಾದ್ರು ಒಂದನ್ನ ನೀವು ಕೊಡ್ಬೋದು. ಆಧಾರ್ ಕಾರ್ಡ್ ಅಥವಾ ವೋಟರ್ ID ನಡೆಯುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಕಿರಣ್ ಸರ್, ನಿಮ್ ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರಿ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ನಿಮ್ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ. ಸೊ ಹೊರ್ಗಡೆ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ, ಮೋದಿಕೇರ್ನ ಅರ್ಥ ಮಾಡ್ಕೊಳ್ಳಿ, ಬೆಳೆಯೋ ರೀತಿ ಕಡೆ ನೋಡಿ. ತುಂಬಾ ಜನ ಜಾಯಿನ್ ಆಗಿ 3-4 ವರ್ಷ ಆಕ್ಷನ್ನೇ ತಗೊಳ್ಳೋದಿಲ್ಲ. ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ರಿ 3-4 ವರ್ಷ. ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ನೀವು ಮೋದಿಕೇರ್ನ ತಿಳಿಸ್ಕೊಟ್ಟಿಲ್ಲ ಅಂದ್ರೆ ಮೋದಿಕೇರ್ ಬೇರೆ ಯಾರೋ ಬಂದು ಮೋದಿಕೇರ್ನ ತಿಳಿಸ್ಕೊಡ್ತಾರೆ ನಿಮ್ಮ ಫ್ರೆಂಡ್ಸ್, ನಿಮ್ ರಿಲೇಷನ್ಗೆ. ಇದು ಅರ್ಥ ಮಾಡ್ಕೊಳ್ಳಿ. ಮೋದಿಕೇರ್ ಪರಿಚಯ ಮಾಡ್ಕೊಟ್ಟಿಲ್ಲ ಅಂದ್ರೆ ಬೇರೆ ಬೇರೆ ಕಂಪನಿಗಳು, ನೆಟ್ವರ್ಕ್ ಕಂಪನಿಗಳು ಇದ್ದಾವೆ, ಮೋಸ ಮಾಡೋ ಕೆಲವೊಂದು ಕಂಪನಿಗಳಿದ್ದಾವೆ, ಅವುಗಳಿಂದ ಮೋಸ ಆಗೋ ಸಾಧ್ಯತೆಗಳಿರುತ್ತೆ. ಸಿಂಪ್ಲಿ ಹೇಳ್ಬೇಕಂತ ಹೇಳಿದ್ರೆ ಕೆಲವೊಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳೇ ಇದ್ದಾವೆ, ಆದ್ರೆ ದುಡ್ಡು ಎಷ್ಟು ಹಾಕ್ಸ್ಕೊಂತಾರೆ ಅಂದ್ರೆ 50,000, 1 ಲಕ್ಷ, 2 ಲಕ್ಷ. ಸೊ ಲಾಸ್ಟ್ ಸ್ಲೈಡ್ ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. 1 ಸೆಕೆಂಡ್. ಈ ಸ್ಲೈಡ್ ಅಲ್ವಾ? ಓಕೆ, ನೋಡಿ. ಸೊ ಫೈನಲಿ ನಾವು ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ. ಎಷ್ಟೋ ಕಂಪನಿಗಳಿದ್ದಾವೆ ಜನರಿಗೆ ಡಿಸ್ಟರ್ಬ್ ಮಾಡಕ್ಕೆ, ಮೋಸ ಮಾಡಕ್ಕೆ. ನೀವು ನಿಜವಾಗ್ಲೂ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡೋರು, ನೋಡಿ ಈ ಸಬ್ಜೆಕ್ಟ್ ಅಲ್ವಾ? ಓಕೆ. ಸೊ ನೋಡಿ, ಪ್ರಪಂಚದಲ್ಲಿ ಕೆಟ್ಟವರಿಂದ ಪ್ರಪಂಚ ಹಾಳಾಗಲ್ಲ. ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಟ್ಟವ್ರು ಕೆಟ್ಟ ಕೆಲಸ ಮಾಡೇ ಮಾಡ್ತಾರೆ. ಒಳ್ಳೆಯವ್ರು ಒಳ್ಳೆ ಕೆಲಸ ಮಾಡಕ್ ಶುರು ಮಾಡಿದ್ರೆ ಪ್ರಪಂಚ ಬೆಳೆದೇ ಬೆಳೆಯುತ್ತೆ. ನೀವು ಮೋದಿಕೇರವ್ರು ಒಳ್ಳೆಯವರು ಅಂದ್ರೆ ಆಕ್ಷನ್ ತಗೊಳ್ಳಿ, 4 ಜನರಿಗೆ ಹೇಳ್ರಿ. ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡ್ಬೇಕಾ? ಒಂದ್ ಪ್ರಾಡಕ್ಟ್ ಫ್ರೀಯಾಗಿ ಕೊಡ್ರಿ, ಉಪಯೋಗಿಸಿ ಟೆಸ್ಟ್ ಮಾಡಿ ಕ್ವಾಲಿಟಿ ಹೇಳಿ. ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡ್ರಿ, ಚೆನ್ನಾಗಿದ್ರೆ ನನಗೆ ಹೇಳ್ರಿ. ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಅದ್ರದ್ದು ಅಮೌಂಟ್ ಕಲೆಕ್ಟ್ ಮಾಡಿ ಸ್ಪಾನ್ಸರಿಂಗ್ ಮಾಡಿ. ಫಸ್ಟ್ ಟೈಮ್ ಏನ್ ಕೊಡ್ತೀರಾ MRP ಗೆ ಕೊಡ್ರಿ, ಕೇಳೋದಿಲ್ಲ ಯಾರು ಕೂಡ. ಸೊ MRP ಕೊಡ್ರಿ, ನೆಕ್ಸ್ಟ್ ಆಫರ್ ಗಳನ್ನ ಹೇಳ್ರಿ. ಕೆಲವೊಬ್ರು ಜಾಯಿನ್ ಮಾಡ್ತೀರಿ, ಜಾಯಿನ್ ಮಾಡಿದ ನಂತರ ಒಂದ್ 10,000 ರೂಪಾಯಿ ಪ್ರಾಡಕ್ಟ್ ತಗೊಂಡಿರ್ತಾರೆ, ಅವ್ರಿಗೆ ಟೈಮೇ ಕೊಡಲ್ಲ. ನೀವು ಜಾಯಿನ್ ಮಾಡಿ ಪ್ರಾಡಕ್ಟ್ ತಗೊಂಡಿರ್ತಾರೆ, 1 ದಿನ ಆಗಿರಲ್ಲ, 2 ದಿನ ಆಗಿರಲ್ಲ, ನೋಡಿತಾರೆ ಜಾಯಿನ್ ಮಾಡ್ರಿ ಡಿಸ್ಕೌಂಟ್ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ಈ 10,000 ರೂಪಾಯಿ ಕೊಟ್ಟಿದ್ದೀನಿ ಅದ್ರ ಮತ್ತೆ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತಾರೆ, ಅಥವಾ ಜಾಯಿನ್ ಮಾಡಿ ಆ ಪ್ರಾಡಕ್ಟ್ ವಾಪಸ್ ಕೊಡಕ್ ಟ್ರೈ ಮಾಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಸೊ ನಿಮ್ಮ ಅಪ್ಲೈನ್ ಅನ್ನ ಫಾಲೋ ಮಾಡ್ರಿ. ಕೆಲವೊಂದು ಸ್ಮೂತ್ ಐಡಿಯಾಗಳಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ ಲೈಫ್ ಕಡೆ, ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳ್ತಾ, ಸೊ ಅದಕ್ಕೆ ಏನ್ ಮಾಡ್ಬೇಕು, ಸಿಂಪ್ಲಿ ಐಡಿಯಾ ಏನಂದ್ರೆ ಪ್ರಾಡಕ್ಟ್ ಕೊಟ್ಬಿಟ್ಟು 1 ವಾರ, 10 ದಿನ, 15 ದಿನ ಬಿಡ್ಬೇಕು. ಆ ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಅಂತ. ಚೆಕ್ ಚೆನ್ನಾಗಾದ್ಮೇಲೆ, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಈ ಬಿಸ್ನೆಸ್ ನೀವು 10 ಜನರಿಗೆ ಕೊಡೋದ್ರಿಂದ ಏನ್ ಲಾಭ ಅಂತ ತಿಳಿಸ್ಕೊಡಿ.
ಸೊ ಯಾರಿಗಾರು ಬಿಸ್ನೆಸ್ ಕೊಡ್ಬೇಕಂತಿದ್ರೆ 1-2 ಪ್ರಾಡಕ್ಟ್ ಡೆಮೋ ಟೆಸ್ಟಿಗೆ ಕೊಡಿ. ಪ್ರಾಡಕ್ಟ್ ಇರೋ ಬರೋದೆಲ್ಲ ಕೊಟ್ಟು ಮತ್ತೆ ಕಷ್ಟ ಪಡಬೇಡಿ. ಸೊ ನಾನ್ ನಿಮ್ಗೆ ಐಡಿಯಾ ಹೇಳ್ಕೊಡ್ತೀನಿ, ನಿಮ್ಮ ಅಪ್ಲೈ ನಿಮ್ ಜೊತೆಗಿರ್ತಾರೆ, ಎವ್ರಿ ಮೂಮೆಂಟ್ ನಿಮ್ಮನ್ನ ಕೇರ್ ಮಾಡ್ತಾರೆ. ಓಕೆ, ಸೊ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ನಿನ್ನೆ ಮಂಡೇ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಎಲ್ಲರಿಗೂ ನಿಮ್ಗೆ ಶೇರ್ ಮಾಡ್ತೀವಿ, ಅದನ್ನ ನೀವು ನೋಡ್ರಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಗಳಿಗೆ ಶೇರ್ ಮಾಡ್ರಿ, ನೋಡೋದಿಕ್ಕೆ ಹೇಳಿ ಆ ಪ್ರೋಗ್ರಾಮ್ ಅನ್ನ. 609 ಜನ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ರಿ. ತುಂಬಾ ಜನ ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಿದವರು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಅಥವಾ ನಿನ್ನೆ ಮಂಡೇ ಲೀಡರ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ರೀಸನ್ಸ್ ಏನಿರ್ಬೋದು 1000, ಆದ್ರೆ ನೀವು ಡಿಸೈಡ್ ಮಾಡಿ. ಜನರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನೀವು ಕಲೀಲೇಬೇಕು. ಇಷ್ಟ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಓವರ್ ಟು ಗಿರೀಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಅದ್ಭುತವಾದಂತ ಕ್ಲಾರಿಟಿ ಕೊಟ್ರಿ, ಮತ್ತೆ ಕ್ವಶನ್ಸ್ ನ ಕ್ಲಿಯರ್ ಮಾಡಿ. ಸೊ ಏನೇ ಇದ್ರೂನು ನಾವಿದೀವಿ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದೀರಿ ಸರ್. ತುಂಬಾ ಖುಷಿ ಆಗ್ತಿದೆ ಇವತ್ತಿನ ಒಂದು ಕ್ಲಾಸು. ಸೊ ಬೇಸಿಕ್ ಲೆವೆಲ್ ಇಂದ ಹಿಡಿದು ಇವತ್ತಿನ ಒಂದು ಹೈಯರ್ ಲೆವೆಲ್ಗೂ ಮೇಜರ್ ಆಗಿ ಸಪೋರ್ಟ್ ಆಗ್ತಿರುವಂತದ್ದು ಪ್ರಾಸ್ಪೆಕ್ಟ್ ಲಿಸ್ಟ್. ಸೊ ಒಂದು ಪ್ರಾಸ್ಪೆಕ್ಟ್ ಲಿಸ್ಟ್ ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸೊ ಬರೀರಿ, ಫಸ್ಟ್ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಪ್ರಾಸ್ಪೆಕ್ಟ್ ಲಿಸ್ಟ್. 100% ಪ್ರಾಸ್ಪೆಕ್ಟ್ ಲಿಸ್ಟ್ ಇಲ್ದೇನೆ ನೀವು ಫೀಲ್ಡ್ ವರ್ಕ್ ಮಾಡಕ್ ಹೋಗ್ಬೇಡ್ರಿ. ಸೊ ಮೊದ್ಲು ಪ್ರಾಸ್ಪೆಕ್ಟ್ ಲಿಸ್ಟ್ ನ ಬರೀರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಮತ್ತೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. Thank you so much, Girish sir. Sir. Thank you very much, sir. Thank you so much, sir. Thank you, sir. Thank you, Veeresh sir. Thank you, Girish sir. Thank you so much, sir. Veeresh sir and Girish sir ಅವ್ರಿಗೆ ಧನ್ಯವಾದಗಳು ಸರ್.